أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಈ ರಮಜಾನ್ನಿಂದ ಸಾಗುವ ಸೌಭಾಗ್ಯವನ್ನು ಅಲ್ಲಾಹನು ನಮಗೆ ನೀಡಿದ್ದಾನೆ ಮತ್ತು ಇಂದು ಈ ರಮಜಾನ್ನ ಕೊನೆಯ ಜುಮಾ ಆಗಿದೆ. ಅಲ್ಲಾಹನ ಕೃಪೆಯಿಂದ ನಮ್ಮಲ್ಲಿ ಅನೇಕರಿಗೆ ಆರಾಧನೆ ಮಾಡಲು ಮತ್ತು ಉಪವಾಸ ಇರಿಸಲು ಸೌಭಾಗ್ಯ ಲಭಿಸಿದೆ. ಆದರೆ ರಮಜಾನ್ನಲ್ಲಿ ಉಪವಾಸ ಇರಿಸುವುದು ಅಥವಾ ಆರಾಧನೆ ಮಾಡುವುದರಿಂದ ಮಾತ್ರ ನಮ್ಮ ಉದ್ದೇಶ ಪೂರ್ಣಗೊಳ್ಳುವುದಿಲ್ಲ ಎಂಬುದನ್ನು ಗಮನದಲ್ಲಿಡಬೇಕು. ಬದಲಿಗೆ ನೀವು ಸದಾ ನನ್ನ ಆರಾಧಕರಾಗಿರಬೇಕು ಮತ್ತು ನನ್ನ ಆರಾಧನೆಯ ಹಕ್ಕನ್ನು ಪೂರೈಸಲು ಪ್ರಯತ್ನಿಸಬೇಕು ಎಂದು ಅಲ್ಲಾಹನು ನಮ್ಮೊಡನೆ ಉಪದೇಶಿಸಿದ್ದಾನೆ. ಆದ್ದರಿಂದ ಈ ದಿನಗಳಲ್ಲಿ ನಮಾಜ್ಗಳತ್ತ ಗಮನಹರಿಸಲು, ಜಮಾತಾಗಿ ನಮಾಜ್ ಮಾಡಲು, ನಫಲ್ ನಮಾಜ್ ನಿರ್ವಹಿಸಲು, ಪವಿತ್ರ ಕುರಾನ್ ಓದಲು ಮತ್ತು ಅದರ ಪ್ರಕಾರ ನಡೆಯಲು ಸೌಭಾಗ್ಯ ಸಿಕ್ಕಿದವರು ಈಗ ಈ ಒಳಿತುಗಳನ್ನು ಮುಂದುವರಿಸುವುದು ಅವರ ಕರ್ತವ್ಯವಾಗಿದೆ. ಅಲ್ಲಾಹನು ಮನುಷ್ಯನ ಜನ್ಮದ ಉದ್ದೇಶವೆಂದು ತಿಳಿಸಿದ ಗುರಿಯನ್ನು ನಾವು ಈ ಒಳಿತುಗಳನ್ನು ಮುಂದುವರಿಸುವಾಗ ಮಾತ್ರ ಸಾಧಿಸಲು ಸಾಧ್ಯವಾಗುತ್ತದೆ. ಮತ್ತು ಈ ಕಾಲದಲ್ಲಿ ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಮಾಡಲಾದ ಪ್ರತಿಜ್ಞೆಯನ್ನು ನವೀಕರಿಸಿದ್ದೇವೆ. ಆದ್ದರಿಂದ ಇದರಂತೆ ಕಾರ್ಯನಿರ್ವಹಿಸಲು ನಾವು ನಮ್ಮ ಸಂಪೂರ್ಣ ಪ್ರಯತ್ನವನ್ನು ಮುಂದುವರಿಸಬೇಕು. ಹಾಗೂ ಇಂದು ಮತ್ತು ರಮಜಾನ್ನ ಉಳಿದ 2-3 ದಿನಗಳು ಅಥವಾ 2 ದಿನಗಳಲ್ಲಿಯೂ ಅಲ್ಲಾಹನು ಈ ರಮಜಾನ್ನ ಅನುಗ್ರಹದಿಂದ ಮುಂದೆಯೂ ಈ ಒಳಿತುಗಳನ್ನು ಮುಂದುವರಿಸಲು ನಮಗೆ ಅವಕಾಶ ನೀಡಲಿ ಎಂದು ಪ್ರಾರ್ಥಿಸಬೇಕು. ಮತ್ತು ಅಲ್ಲಾಹನ ಆದೇಶದಂತೆ ನಾವು ನಿರ್ವಹಿಸಿದ ಈ ಒಳಿತುಗಳನ್ನು ರಮಜಾನ್ ನಂತರ ಮರೆಯಬಾರದು. ಏಕೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶದಂತೆ ಒಬ್ಬ ಸತ್ಯವಿಶ್ವಾಸಿಯು ಒಂದು ನಮಾಜ್ನಿಂದ ಇನ್ನೊಂದು ನಮಾಜ್ವರೆಗೆ, ಒಂದು ಜುಮಾದಿಂದ ಇನ್ನೊಂದು ಜುಮಾದವರೆಗೆ, ಒಂದು ರಮಜಾನ್ನಿಂದ ಇನ್ನೊಂದು ರಮಜಾನ್ವರೆಗೆ ಚಿಂತಿಸುತ್ತಾನೆ. ಅಂದರೆ ಅವು ಬರುವವರೆಗೆ ಅವನು ಕಾಯುತ್ತಾನೆ ಮತ್ತು ನಾನು ಮತ್ತೆ ಆ ಆರಾಧನೆಯನ್ನು ಮಾಡುತ್ತೇನೆ ಮತ್ತು ಈ ಅವಧಿಯಲ್ಲಿ ಅಲ್ಲಾಹನು ಮಾಡಲು ಆದೇಶಿಸಿದ ಒಳಿತುಗಳನ್ನು ಮಾಡುತ್ತೇನೆ. ಈ ಅವಧಿಯಲ್ಲಿ ಸಣ್ಣ ಸಣ್ಣ ತಪ್ಪುಗಳು ಮತ್ತು ಪಾಪಗಳಿಗೆ ಈ ಆರಾಧನೆಗಳು ಪ್ರಾಯಶ್ಚಿತವಾಗುತ್ತವೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ರಮಜಾನ್ ಎಷ್ಟು ಮುಖ್ಯವೋ ಪ್ರತಿಯೊಂದು ನಮಾಜ್ ಮತ್ತು ಪ್ರತಿಯೊಂದು ಜುಮಾ ಸಹ ಅಷ್ಟೇ ಮುಖ್ಯವಾಗಿದೆ. ಕೊನೆಯ ಜುಮಾ ಮಾತ್ರ ಅನುಗ್ರಹಿತವಾಗಿದೆ ಎಂದಲ್ಲ, ಪ್ರತಿಯೊಂದು ಜುಮಾ ಅನುಗ್ರಹಿತವಾಗಿದೆ. ಈ ಕಾಲದಲ್ಲಿ ನಾನು ಹೇಳಿದಂತೆ ಅಲ್ಲಾಹನು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರನ್ನು ಕಳುಹಿಸಿದನು ಮತ್ತು ಅವರನ್ನು ನಂಬುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ನಾವು ಹೇಗೆ ನಿಜವಾದ ಮುಸ್ಲಿಮರಾಗಬಹುದು, ನಿಜವಾಗಿಯೂ ಅಲ್ಲಾಹನ ಆರಾಧಕರಾಗಬಹುದು, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಾಗಬಹುದು ಎಂದು ಅವರು ತಮ್ಮ ಜಮಾತಿಗೆ ಅಸಂಖ್ಯಾತ ಉಪದೇಶಗಳನ್ನು ನೀಡಿದರು. ಆದ್ದರಿಂದ ನಾವು ಈ ವಿಷಯಗಳನ್ನು ನೆನಪಿನಲ್ಲಿಡಬೇಕು. ಒಂದು ಸಂದರ್ಭದಲ್ಲಿ ಅವರು ಉಪದೇಶ ನೀಡುತ್ತಾ ಹೀಗೆ ಹೇಳಿದರು: ನಾನು ನನ್ನ ಜಮಾತಿನ ಸಹೋದರರಿಗೆ ಹಲವು ಬಾರಿ ಹೇಳಿದ್ದೇನೆ, ನೀವು ನನ್ನ ಮಯ್ಯತ್ತಿನ ಮೇಲೆ ಮಾತ್ರ ಭರವಸೆ ಇರಿಸಬೇಡಿ. ಅದರ ಸತ್ಯವನ್ನು ನೀವು ಅರಿಯುವವರೆಗೆ ನಿಮಗೆ ಮೋಕ್ಷವಿಲ್ಲ. ತಿಪ್ಪೆಯ ಮೇಲೆ ತೃಪ್ತಿ ಹೊಂದುವವನು ತಿರುಳಿನಿಂದ ವಂಚಿತನಾಗುತ್ತಾನೆ. ಶಿಷ್ಯನು ಸ್ವತಃ ಕಾರ್ಯನಿರ್ವಹಿಸದಿದ್ದರೆ ಗುರುವಿನ ಶ್ರೇಷ್ಠತೆಯಿಂದ ಅವನಿಗೆ ಯಾವುದೇ ಪ್ರಯೋಜನವಿಲ್ಲ. ನಾನೊಬ್ಬ ಪೀರ್ನಿಂದ ಬಯತ್ ಮಾಡಿದ್ದೇನೆ, ನಾನು ಹಜರತ್ ಮಸೀಹ್ ಮುಸ್ಲಿಮರ ಬಯತ್ತಿನಲ್ಲಿ ಸೇರಿಕೊಂಡಿದ್ದೇನೆ, ಈಗ ನನಗೆ ಬಹಳಷ್ಟು ಸಿಕ್ಕಿದೆ ಎಂದು ಹೇಳುವುದು ಸರಿಯಲ್ಲ. ನಾವು ಸ್ವತಃ ಕಾರ್ಯನಿರ್ವಹಿಸರಾಗುವವರೆಗೂ ಈ ಬಯತ್ತಿನಿಂದ ನಮಗೆ ಯಾವುದೇ ಪ್ರಯೋಜನವಿಲ್ಲ. ಅವರು ಉದಾಹರಣೆ ನೀಡುತ್ತಾ ಹೇಳುತ್ತಾರೆ: ಯಾರಾದರೂ ವೈದ್ಯರ ಬಳಿಗೆ ಹೋದರೆ ಮತ್ತು ವೈದ್ಯರು ಮದ್ದನ್ನು ಬರೆದುಕೊಟ್ಟರೆ ರೋಗಿ ಆ ಮದ್ದನ್ನು ತೆಗೆದುಕೊಂಡು ಹೋದರೆ ಮಾತ್ರ ಯಾವುದೇ ಪ್ರಯೋಜನವಾಗುವುದಿಲ್ಲ. ಆ ವೈದ್ಯರು ಬರೆದುಕೊಟ್ಟ ಮದ್ದನ್ನು ಅಥವಾ ಆ ವೈದ್ಯನ ಔಷಧಿಯಿಂದ ಪ್ರಯೋಜನ ಪಡೆಯುವಾಗ ಮಾತ್ರ ಪ್ರಯೋಜನವಾಗುತ್ತದೆ. ಆ ಔಷಧಿಗಳನ್ನು ಬಳಸಬೇಕಾಗುವುದು. ನಾನು ಕಿಶ್ತಿ ನೂಹ ಎಂಬ ಪುಸ್ತಕವನ್ನು ಬರೆದಿದ್ದೇನೆ. ಈ ಕಿಶ್ತಿ ನೂಹನ್ನು ಪದೇ ಪದೇ ಓದಿರಿ. ಅದರಲ್ಲಿ ನಿಮಗಾಗಿ ಉಪದೇಶಗಳಿವೆ ಮತ್ತು ನೀವು ಅದನ್ನು ಪದೇ ಪದೇ ಓದುವಾಗ ಮತ್ತು ಉಪದೇಶಗಳನ್ನು ಪಾಲಿಸುವಾಗ
ಮತ್ತು ಅಲ್ಲಾಹನ ಮತ್ತು ಅವನ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆದೇಶಗಳಿಗೆ ಅನುಗುಣವಾಗಿ ಅದರಲ್ಲಿ ಬರೆಯಲಾದ ಆದೇಶಗಳನ್ನು ನೋಡಿ ನಿಮ್ಮ ಜೀವನವನ್ನು ರೂಪಿಸಲು ಪ್ರಯತ್ನಿಸುವಾಗ ಆಗ ಅದೇ ನಿಮ್ಮ ಯಶಸ್ವಿ ಜೀವನ ಮತ್ತು ಅದೇ ವಿಷಯವು ನಿಮ್ಮ ಬಯ್ಯತ್ತಿನ ಪ್ರಯೋಜನ ನೀಡುತ್ತದೆ. ಕದ್ ಅಫ್ಲಹ ಮನ್ ಝಕ್ಕಾಹ ಅಂದರೆ ಪರಿಶುದ್ಧನಾದವನು ಯಶಸ್ವಿಯಾಗುತ್ತಾನೆ ಎಂದು ಅಲ್ಲಾಹನು ಹೇಳುತ್ತಾನೆ. ತನ್ನ ನಫ್ಸ್ ಎಂದರೆ ಆತ್ಮವನ್ನು ಪರಿಶುದ್ಧ ಮಾಡಿದವನು ಗುರಿಯನ್ನು ಸಾಧಿಸಿದನು. ನೀವು ಅದರಂತೆ ಕಾರ್ಯನಿರ್ವಹಿಸುವಾಗ ಮಾತ್ರ ನಿಮಗೆ ಪ್ರಯೋಜನವಾಗುತ್ತದೆ. ಸಾವಿರಾರು ಕಳ್ಳರು, ವ್ಯಭಿಚಾರಿಗಳು, ದುಷ್ಟರು, ಕುಡುಕರು, ಗೂಂಡಗಳು ಸ್ವತಃ ನಾವು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳು ಎಂದು ಹೇಳಿಕೊಳ್ಳುತ್ತಾರೆ. ಆದರೆ ನಿಜವಾಗಿಯೂ ಅವರು ಹಾಗಿದ್ದಾರೆಯೇ? ಅವರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳೆಂದು ಕರೆಸಿಕೊಳ್ಳಲು ಹಕ್ಕನ್ನು ಹೊಂದಿದ್ದಾರೆಯೇ? ಖಂಡಿತವಾಗಿಯೂ ಇಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೋಧನೆಗಳನ್ನು ಸಂಪೂರ್ಣವಾಗಿ ಅನುಸರಿಸುವವನೇ ಅನುಯಾಯಿ. ಬೋಧನೆಗಳನ್ನು ಅನುಸರಿಸದಿದ್ದರೆ ಅವನು ಅನುಯಾಯಿ ಎಂದು ಕರೆಸಿಕೊಳ್ಳಲು ಸಾಧ್ಯವಿಲ್ಲ. ಇದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಅವಮಾನಿಸುವ ವಿಷಯವಾಗಿದೆ. ಆದ್ದರಿಂದ ಇಸ್ಲಾಮೀ ಬೋಧನೆಗಳಿಗೆ ಅನುಗುಣವಾಗಿ, ಅಲ್ಲಾಹನ ಆದೇಶಗಳಿಗೆ ಅನುಗುಣವಾಗಿ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಮಾರ್ಗದರ್ಶನ ನೀಡಿದ ವಿಷಯಗಳಿಗೆ ಅನುಗುಣವಾಗಿ ಮತ್ತು ಈ ಕಾಲದಲ್ಲಿ ಹಜರತ್ ಮಸೀಹ್ ಇಸ್ಲಾಂ ನಮಗೆ ಗಮನ ನೀಡಲು ಹೇಳಿದ ವಿಷಯಗಳಿಗೆ ಅನುಗುಣವಾಗಿ ನಾವು ನಮ್ಮ ಕಾರ್ಯಗಳನ್ನು ರೂಪಿಸಿಕೊಳ್ಳಬೇಕು ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ಹಜರತ್ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ನೀವು ಈ ಜಮಾತಿಗೆ ಸೇರಿದರೆ ಅದರ ಬೋಧನೆಗಳನ್ನು ಅನುಸರಿಸಬೇಕು. ಜಮಾತಿಗೆ ಸೇರಿದ ನಂತರ ಕಷ್ಟಗಳು ಕೂಡ ಬರುತ್ತವೆ. ಕಷ್ಟಗಳು ಬರದಿದ್ದರೆ ಪ್ರತಿಫಲ ಹೇಗೆ ಸಿಗಲು ಸಾಧ್ಯ? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಕ್ಕಾದಲ್ಲಿ 13 ವರ್ಷಗಳ ಕಾಲ ಕಷ್ಟ ಅನುಭವಿಸಿದರು ಮತ್ತು ಆ ಕಾಲದ ಕಷ್ಟಗಳು ಏನಾಗಿತ್ತು ನಿಮಗೆ ಗೊತ್ತಿಲ್ಲ. ಆದ್ದರಿಂದ ಕಷ್ಟಗಳು ಖಂಡಿತವಾಗಿಯೂ ಬರುತ್ತವೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಆದರೆ ಈ ಕಷ್ಟಗಳು ಮಕ್ಕಾದಲ್ಲಿ ಸಹಾಬಿಯರಿಗೂ ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೂ ಬಂದಾಗಲೂ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಾಳ್ಮೆಯನ್ನು ಕಲಿಸಿದರು. ಮತ್ತು ಇದರ ಫಲಿತಾಂಶವೇನಾಯಿತು? ಫಲಿತಾಂಶ ಏನೆಂದರೆ ಅಂತಿಮವಾಗಿ ಶತ್ರುಗಳು ನಾಶವಾದರು. ನಿಮ್ಮ ವಿರೋಧ ಮಾಡುವ ಈ ದುಷ್ಟಜನರು ಕೂಡ ಆ ಸಮಯದಲ್ಲಿ ಇರಲಾರರು ಎಂದು ನೀವು ನೋಡುವಿರಿ. ಇಂದಿನ ಪರಿಸ್ಥಿತಿಯೂ ಇದೇ ಆಗಿದೆ. ಈ ಜಮಾತನ್ನು ಜಗತ್ತಿನಲ್ಲಿ ಹರಡಲು ಅಲ್ಲಾಹನು ತೀರ್ಮಾನಿಸಿದ್ದಾನೆ. ನೀವು ಕೆಲವೇ ಸಂಖ್ಯೆಯಲ್ಲಿ ಇರುವುದನ್ನು ಕಂಡು ಅವರು ನಿಮಗೆ ಕಷ್ಟ ಕೊಡುತ್ತಾರೆ. ಆದರೆ ಜಮಾತ್ ವಿಸ್ತಾರಗೊಳ್ಳುವಾಗ ಅವರು ತಾವಾಗಿಯೇ ಮೌನವಾಗುತ್ತಾರೆ. ಇದೇ ಜಗತ್ತಿನ ನಿಯಮ ಮತ್ತು ಇದನ್ನೇ ಪ್ರವಾದಿಗಳ ಜಮಾತಿನ ಚರಿತ್ರೆಯಲ್ಲಿ ನಾವು ನೋಡಿದ್ದೇವೆ. ಅಲ್ಲಾಹನು ಇಚ್ಛಿಸಿದರೆ ಈ ಜನರು ಕಷ್ಟ ಕೊಡುತ್ತಿರಲಿಲ್ಲ ಮತ್ತು ಕಷ್ಟ ಕೊಡುವವರನ್ನು ಹುಟ್ಟು ಹಾಕುತ್ತಿರಲಿಲ್ಲ. ಆದರೆ ಅವರ ಮೂಲಕ ಅಲ್ಲಾಹನು ನಮಗೆ ತಾಳ್ಮೆಯನ್ನು ಕಲಿಸಲು ಬಯಸುತ್ತಾನೆ. ಅಲ್ಲಾಹನು ಎಲ್ಲಾ ಶಕ್ತಿಗಳ ಒಡೆಯ. ಅವನು ಈ ದುಷ್ಟರ ಕೈಗಳನ್ನು ತಡೆಯಬಹುದು. ಆದರೆ ನಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ ಮತ್ತು ನಾವು ಅಲ್ಲಾಹನೊಂದಿಗೆ ಎಷ್ಟು ಸಂಬಂಧವನ್ನು ಬೆಳೆಸಿಕೊಳ್ಳುತ್ತೇವೆ ಎಂಬುದನ್ನು ಅವನು ನಮ್ಮನ್ನು ಪರೀಕ್ಷಿಸಲು ಬಯಸುತ್ತಾನೆ. ನಮ್ಮ ಆರಾಧನೆಗಳು ರಮಜಾನ್ನ ದಿನಗಳಲ್ಲಿ ಮಾತ್ರ ಅಲ್ಲಾಹನಿಗಾಗಿ ನಡೆಯುತ್ತವೆಯೇ? ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಈ ಆರಾಧನೆಗಳನ್ನು ನಮ್ಮ ಜೀವನದ ಭಾಗವಾಗಿಸಲು ಬಯಸುತ್ತೇವೆಯೇ ಮತ್ತು ಮಾಡುತ್ತಿದ್ದೇವೆಯೇ? ಇದು ಇಲ್ಲದಿದ್ದರೆ ಏನೂ ಇಲ್ಲ. ನಾವಿದನ್ನು ಮಾಡುತ್ತಿರುವುದಾದರೆ, ನಾವು ತಾಳ್ಮೆಯಿಂದ ಅಲ್ಲಾಹನ ಇಚ್ಛೆಗೆ ತೃಪ್ತರಾಗಿರುವುದಾದರೆ ಮತ್ತು ದುಆಗಳನ್ನು ಪ್ರಾರ್ಥನೆಗಳನ್ನು ಸಹ ಮಾಡುತ್ತಿರುವವರಾದರೆ ಆಗ ಅಲ್ಲಾಹನು ಶತ್ರುಗಳಿಂದ ನಮ್ಮನ್ನು ರಕ್ಷಿಸುತ್ತಾನೆ. ಈ ಕಷ್ಟಗಳಿಂದ ಅಲ್ಲಾಹನು ನಿಮ್ಮನ್ನು ಹೇಗೆ ರಕ್ಷಿಸುತ್ತಾನೆ ಎಂಬುದನ್ನು ನೀವು ನೋಡುವಿರಿ. ತಾಳ್ಮೆಯೂ ಸಹ ಒಂದು ಆರಾಧನೆಯಾಗಿದೆ. ಲೆಕ್ಕವಿಲ್ಲದಷ್ಟು ಪ್ರತಿಫಲಗಳು ತಾಳ್ಮೆಯುಳ್ಳವರಿಗೆ ಸಿಗುತ್ತವೆ ಎಂದು ಅಲ್ಲಾಹನು ಹೇಳುತ್ತಾನೆ. ಅಂದರೆ ಅವರ ಮೇಲೆ ಅಸಂಖ್ಯಾತ ಅನುಗ್ರಹಗಳು ಉಂಟಾಗುತ್ತವೆ. ಈ ಪ್ರತಿಫಲವು ಕೇವಲ ತಾಳ್ಮೆಯುಳ್ಳವರಿಗೆ ಮಾತ್ರವಾಗಿದೆ. ಇತರ ಆರಾಧನೆಗಳಿಗೆ ಅಲ್ಲಾಹನು ಈ ಭರವಸೆ ನೀಡಿಲ್ಲ. ಒಬ್ಬ ವ್ಯಕ್ತಿಯು ಒಂದು ಜಮಾತಿನಲ್ಲಿ ಜೀವಿಸುವಾಗ ಅವನಿಗೆ ಪದೇ ಪದೇ ಕಷ್ಟಗಳು ಬರುವಾಗ ಅಂತಿಮವಾಗಿ ಬೆಂಬಲಿಸುವ, ಸಹಾಯ ಮಾಡುವ ಅಲ್ಲಾಹನ ಕೋಪಕ್ಕೆ ಅದು ಕಾರಣವಾಗುತ್ತದೆ ಮತ್ತು ಅಲ್ಲಾಹನ ಅಭಿಮಾನ ಕಷ್ಟ ಕೊಡುವವನನ್ನು ನಾಶ ಮಾಡುತ್ತದೆ. ಅಂದರೆ ನಾವು ತಾಳ್ಮೆಯಿಂದಿದ್ದು ಅವನ ಮುಂದೆ ತಲೆಬಾಗಿ ದುಆ ಮಾಡುವಾಗ ಅಲ್ಲಾಹನ ಅಭಿಮಾನಕ್ಕೆ ಅದು ಕಾರಣವಾಗುತ್ತದೆ. ಕೆಲವರು ತಾಳ್ಮೆ ಇಲ್ಲದವರಂತೆ ವರ್ತಿಸುತ್ತಾರೆ. ಹೌದು, ಕೆಲವು ಸ್ಥಳಗಳಲ್ಲಿ ಬಹಳ ಕಷ್ಟಗಳಿವೆ, ವಿಶೇಷವಾಗಿ ಪಾಕಿಸ್ತಾನದಲ್ಲಿ. ಆದರೆ ಅಲ್ಲಾಹನು ನಮ್ಮಿಂದ ಇದನ್ನೇ ನಿರೀಕ್ಷಿಸಿದ್ದಾನೆ ಮತ್ತು ಹಜರತ್ ಮಸೀಹ್ ಇಸ್ಲಾಂ ನಮಗೆ ತಾಳ್ಮೆಯಿಂದಿರಲು ಹೇಳಿದ್ದಾರೆ. ನಾವು ಈ ರಮಜಾನ್ನಲ್ಲಿ ಕೇವಲ ದುಆಗಳನ್ನು ಮಾಡಿದ್ದೇವೆ ಎಂದು ಹೇಳುವುದಲ್ಲ, ಬದಲಾಗಿ ನಾವು ಈ ಪ್ರಾರ್ಥನೆಗಳನ್ನು ಮತ್ತು ಸತ್ಕರ್ಮಗಳನ್ನು ನಮ್ಮ ಜೀವನದ ಸ್ಥಾಯಿಯಾದ ಭಾಗವಾಗಿಸಿದರೆ ಮಾತ್ರ ನಮಗೆ ಪ್ರಯೋಜನವಾಗುವುದು. ನಮ್ಮ ಜಮಾತ್ ಅಲ್ಲಾಹನ ಬೆಂಬಲದಲ್ಲಿದೆ ಮತ್ತು ಕಷ್ಟಗಳನ್ನು ಅನುಭವಿಸುವುದರಿಂದ ನಂಬಿಕೆ ಬಲಗೊಳ್ಳುತ್ತದೆ. ಈ ವಿಷಯಗಳನ್ನು ನಾವು ನೆನಪಿನಲ್ಲಿಟ್ಟರೆ ಇನ್ಶಾ ಅಲ್ಲಾ ನಾವು ಪ್ರಗತಿ ಹೊಂದುತ್ತಲೇ ಇರುವವು ಮತ್ತು ಶತ್ರುಗಳು ನಮ್ಮ ಕಾರ್ಯಗಳಲ್ಲಿ ಯಾವುದೇ ಅಡಚಣೆಯನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಯೋಜನೆಗಳಲ್ಲಿ ಯಾವುದೇ ಅಡಚಣೆಯನ್ನು ಉಂಟು ಮಾಡಲು ಸಾಧ್ಯವಿಲ್ಲ. ಆದರೆ ನಮ್ಮ ಸ್ವಂತ ಸತ್ಕರ್ಮಗಳು ಮತ್ತು ನಾವು ಎಲ್ಲವನ್ನೂ ಅಲ್ಲಾಹನ ಇಚ್ಛೆಗಾಗಿ ಮಾಡುವವರಾಗಿದ್ದರೆ ಮಾತ್ರ ಇದು ಸಾಧ್ಯ. ಒಂದೆಡೆ ಅವರು ಹೇಳುತ್ತಾರೆ, ನೀವು ಲೌಕಿಕರಾಗಬೇಡಿ, ಬದಲಾಗಿ ಅಲ್ಲಾಹನ ಕಡೆಗೆ ಗಮನಹರಿಸಿ. ಮತ್ತು ನೀವು ಅಲ್ಲಾಹನ ಕಡೆಗೆ ಗಮನಹರಿಸುವಾಗ ಅಲ್ಲಾಹನು ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾನೆ ಎಂಬುದನ್ನು ನೋಡಿ. ತಕ್ವದ ಬಗ್ಗೆ ಉಪದೇಶಿಸುತ್ತಾ ಹೀಗೆ ಹೇಳಿದರು, ಪ್ರಾರಂಭದಲ್ಲಿ ನಿಜವಾದ ಮುಸ್ಲಿಮರು ತಾಳ್ಮೆಯಿಂದಿರಬೇಕಾಗುತ್ತದೆ ಎಂದು ಇತಿಹಾಸವು ಹೇಳುತ್ತದೆ.
ಸಹಾಬಿ ರಜಿಲಾನರ ಮೇಲೂ ಅಂತಹ ಸಮಯ ಬಂದಿತ್ತು. ಅವರು ಎಲೆಗಳನ್ನು ತಿಂದು ಜೀವನ ಸಾಗಿಸುತ್ತಿದ್ದರು. ಕೆಲವೊಮ್ಮೆ ರೊಟ್ಟಿಯ ತುಂಡು ಕೂಡ ಸಿಗುತ್ತಿರಲಿಲ್ಲ. ಅಲ್ಲಾಹನು ಒಳಿತು ಮಾಡಲು ಇಚ್ಛಿಸಿದರೆ ಮಾತ್ರ ಮನುಷ್ಯನು ಇನ್ನೊಬ್ಬರಿಗೆ ಒಳಿತು ಮಾಡಲು ಸಾಧ್ಯ, ಇಲ್ಲವಾದಲ್ಲಿ ಸಾಧ್ಯವಿಲ್ಲ. ಅಲ್ಲಾಹನು ಒಳಿತು ಮಾಡಲು ಇಚ್ಛಿಸಿದರೆ ಮಾತ್ರ ಮನುಷ್ಯರಿಂದಲೂ ಒಳಿತುಗಳು ನಡೆಯುತ್ತವೆ. ಮನುಷ್ಯನು ತಕ್ಕವನ್ನು ಕೈಗೊಳ್ಳುವಾಗ ಅಲ್ಲಾಹನು ಅವನಿಗಾಗಿ ಬಾಗಿಲುಗಳನ್ನು ತೆರೆಯುತ್ತಾನೆ. ಜನರು ನಿಮಗೆ ಒಳಿತು ಮಾಡುತ್ತಾರೆ ಎಂದು ನೀವು ಭಾವಿಸುತ್ತೀರಿ, ಆದರೆ ಅಲ್ಲಾಹನು ಒಳಿತು ಮಾಡಲು ಇಚ್ಛಿಸದಿದ್ದರೆ ನೀವು ಎಷ್ಟೇ ಪ್ರಯತ್ನಿಸಿದರೂ ಜನರು ಒಳಿತು ಮಾಡಲು ಸಾಧ್ಯವಿಲ್ಲ. ಒಳಿತಿನ ಮಾರ್ಗದಲ್ಲಿ ನಡೆಯಲು ಅಲ್ಲಾಹನ ಕಡೆಗೆ ತಲೆಬಾಗುವುದು ಅವಶ್ಯಕ ಮತ್ತು ಅವನ ಒಲವು ದೊರೆಯುವಾಗ ಮತ್ತು ನಾವು ತಕ್ವಾದ ಮಾರ್ಗದಲ್ಲಿ ನಡೆಯಲು ಪ್ರಾರಂಭಿಸುವಾಗ ಅಲ್ಲಾಹನು ತನ್ನ ಅನುಗ್ರಹದ ಬಾಗಿಲುಗಳನ್ನು ತೆರೆಯುತ್ತಾನೆ ಇನ್ಶಾ ಅಲ್ಲಾ. ಆದ್ದರಿಂದ ಅಲ್ಲಾಹನಲ್ಲಿ ನಿಜವಾದ ನಂಬಿಕೆ ಇಡಬೇಕು. ಇದರಿಂದ ಎಲ್ಲವನ್ನು ಪಡೆಯಬಹುದು. ಏಕೆಂದರೆ ಅಲ್ಲಾಹನು ಹೇಳುತ್ತಾನೆ, ಮನ್ ಯತ್ತಕಿಲ್ಲಾಹ ಯಜ್ಅಲ್ ಲಹು ಮಖರಜ ವಯರ್ಜುಕು ಮಿನ್ ಹೈಸು ಲಾ ಯಹ್ತಸಿಬ್. ಯಾರು ಅಲ್ಲಾಹನ ತಕ್ಕವನ್ನು ಕೈಗೊಳ್ಳುತ್ತಾರೋ ಅಲ್ಲಾಹನು ಅವರಿಗಾಗಿ ಒಂದು ಮಾರ್ಗವನ್ನು ತೆರೆಯುತ್ತಾನೆ ಮತ್ತು ಎಲ್ಲಿಂದ ಬರುತ್ತದೆ ಎಂದು ಅವರು ಊಹಿಸದ ಸ್ಥಳದಿಂದ ಅವರಿಗೆ ಉಪಜೀವನವನ್ನು ನೀಡುತ್ತಾನೆ. ಅವರಿಗೆ ಎಲ್ಲಿಂದ ನಿರೀಕ್ಷೆ ಇರುವುದಿಲ್ಲವೋ ಅಲ್ಲಿಂದ ಸೌಲಭ್ಯಗಳನ್ನು ಒದಗಿಸುತ್ತಾನೆ. ಆದ್ದರಿಂದ ನಾವು ನಮ್ಮ ಜೀವನವನ್ನು ಯಶಸ್ವಿಗೊಳಿಸಲು ಮತ್ತು ಈ ರಂಜಾನ್ನಿಂದ ಅಥವಾ ಪ್ರತಿ ರಂಜಾನ್ನಿಂದ ಪ್ರಯೋಜನ ಪಡೆಯಲು ಈ ವಿಷಯಗಳನ್ನು ನಾವು ನೆನಪಿನಲ್ಲಿಡಬೇಕು. ಮಾನವನ ಹಕ್ಕುಗಳ ಬಗ್ಗೆಯೂ ಹಜರತ್ ಮಸೀಹ್ ಇಸ್ಲಾಂ ಹೀಗೆ ಹೇಳುತ್ತಾರೆ, ಒಟ್ಟಿಗೆ ಕುಳಿತುಕೊಳ್ಳಿ. ನೀವು ಪರಸ್ಪರ ಎಷ್ಟು ಪ್ರೀತಿಸುತ್ತೀರೋ ಅಲ್ಲಾಹನು ನಿಮ್ಮನ್ನು ಅಷ್ಟೇ ಪ್ರೀತಿಸುತ್ತಾನೆ. ಕೇವಲ ಬಾಹ್ಯ ಆರಾಧನೆಗಳಲ್ಲ, ರಂಜಾನ್ನ ದಿನಗಳಲ್ಲಿ ಅನೇಕ ಜನರಲ್ಲಿ ಉನ್ನತ ನೈತಿಕತೆಯನ್ನು ಪ್ರದರ್ಶಿಸುವತ್ತ ಗಮನವು ಉಂಟಾಗುತ್ತದೆ. ಈಗ ನಾವು ಈ ಉನ್ನತ ನೈತಿಕತೆಗಳನ್ನು ಯಾವಾಗಲೂ ಮುಂದುವರಿಸುವುದು ಮತ್ತು ಸಣ್ಣ ಸಣ್ಣ ವಿಷಯಗಳಲ್ಲಿ, ಸಣ್ಣ ಸಣ್ಣ ಜಗಳಗಳಲ್ಲಿ, ಸಣ್ಣ ಸಣ್ಣ ಸಮಸ್ಯೆಗಳಲ್ಲಿ ಉಂಟಾಗುವ ಭಿನ್ನಾಭಿಪ್ರಾಯಗಳನ್ನು ಕೊನೆಗೊಳಿಸಿ ಪ್ರೀತಿ ಮತ್ತು ಪ್ರೀತಿಯ ಜೀವನ ನಡೆಸುವುದು ಅವಶ್ಯಕವಾಗಿದೆ. ನಾವಿದನ್ನು ಮಾಡುವಾಗ ಅಲ್ಲಾಹನ ಅನುಗ್ರಹದ ಮಳೆಯು ನಮ್ಮ ಮೇಲೆ ಸುರಿಯುತ್ತದೆ. ಒಂದೆಡೆ ಅವರ ಉಪದೇಶಿತ ಹೀಗೆ ಹೇಳಿದರು, ನಮ್ಮ ಜಮಾತಿಗೆ ಈ ಸಂಕಷ್ಟಗಳ ಕಾಲದಲ್ಲಿ ಎಲ್ಲ ಕಡೆ ದುರ್ಮಾರ್ಗ, ಅಸಡ್ಡೆ ಮತ್ತು ತಪ್ಪು ಮಾರ್ಗದ ಗಾಳಿ ಬೀಸುತ್ತಿರುವಾಗ ತಕ್ಕವನ್ನು ಕೈಗೊಳ್ಳುವುದು ಅವಶ್ಯಕ. ನೋಡಿರಿ, ಇಂದು ದುರ್ಮಾರ್ಗದ ಕಡೆಗೆ ಕರೆದೊಯ್ಯಲು ಬಳಸಲಾಗದ ಯಾವ ಸಾಧನವಿಲ್ಲ ಎಂದು ನೀವು ಹೇಳಿರಿ. ಎಲ್ಲ ರೀತಿಯ ಮಾಧ್ಯಮಗಳು, ಎಲ್ಲ ರೀತಿಯ ಪ್ರಯತ್ನಗಳು ನಡೆಯುತ್ತಿವೆ. ಈ ಕಾಲದಲ್ಲಿ ಅವರು ಇದೇ ಕೆಲಸದಲ್ಲಿ ನಿರತರಾಗಿದ್ದಾರೆ. ಲೌಕಿಕ ಜನರು ದುರ್ಮಾರ್ಗ, ಅಸಡ್ಡೆ ಮತ್ತು ತಪ್ಪು ಮಾರ್ಗದ ಕಡೆಗೆ ಕರೆದೊಯ್ಯಲು ಮತ್ತು ಅಲ್ಲಾಹನಿಂದ ದೂರವಿಸಲು ಎಲ್ಲ ಸಾಧನಗಳನ್ನು ಬಳಸಲು ಪ್ರಾರಂಭಿಸಿದ್ದಾರೆ. ನಾವು ಈ ಕಾಲದಲ್ಲಿ ಧರ್ಮದ ಪುನರುಜ್ಜೀವನ ಮತ್ತು ಇಸ್ಲಾಮಿನ ಪುನರುತ್ಥಾನಕ್ಕಾಗಿ ಮಸೀಹ್ ಇಸ್ಲಾಮರನ್ನು ನಂಬಿದ್ದೇವೆ ಎಂದು ಹೇಳಿಕೊಳ್ಳುವ ನಮ್ಮ ಕೆಲಸವೆಂದರೆ ಈ ವಿಷಯಗಳಿಂದ ದೂರವಿರಲು ಪ್ರಯತ್ನಿಸುವುದು. ನಾವು ಈ ವಿಷಯಗಳಿಂದ ಎಷ್ಟು ದೂರವಿರುತ್ತೇವೆ ಎಂದು ನಾವೇ ಪರಿಶೀಲಿಸಿಕೊಳ್ಳಬೇಕು. ಯುವಕರು, ವೃದ್ಧರು, ಮಹಿಳೆಯರು, ಮಕ್ಕಳು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಪರಿಶೀಲಿಸಿಕೊಳ್ಳಬೇಕು. ಅವರು ಹೇಳುತ್ತಾರೆ, ಲೋಕದ ಸ್ಥಿತಿ ಹೇಗಿದೆ ಎಂದರೆ ಅಲ್ಲಾಹನ ಆಜ್ಞೆಗಳಿಗೆ ಬೆಲೆ ಕೊಡುವುದಿಲ್ಲ, ಹಕ್ಕುಗಳು ಮತ್ತು ಆಜ್ಞೆಗಳ ಬಗ್ಗೆ ಕಾಳಜಿ ಇಲ್ಲ. ಅಲ್ಲಾಹನು ಕೆಲವು ಉಪದೇಶಗಳನ್ನು ನೀಡಿದ್ದಾನೆ, ಅವುಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಲೋಕ ಮತ್ತು ಅದರ ಕಾರ್ಯಗಳಲ್ಲಿ ಮಿತಿಮೀರಿದ ಆಸಕ್ತಿ ಇದೆ. ನಾವು ನಮ್ಮನ್ನು ಪರಿಶೀಲಿಸಿದರೆ ನಮ್ಮಲ್ಲಿಯೂ ಇದೇ ವಿಷಯಗಳಿವೆ. ಲೌಕಿಕ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿ. ಕೆಲವೊಮ್ಮೆ ನಾವು ನಮಾಜ್ ಮಾಡುವುದನ್ನು ಮರೆತು ಬಿಡುತ್ತೇವೆ. ಕೆಲವರು ಜುಮಾ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಕೆಲವರು ಇತರ ಒಳ್ಳೆಯ ಕಾರ್ಯಗಳ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ನಮ್ಮ ಹಕ್ಕನ್ನು ಪಡೆಯಲು ಮತ್ತು ಇತರರ ಹಕ್ಕುಗಳನ್ನು ಕಸಿದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಇವು ಅಲ್ಲಾಹನ ಸಾಮೀಪ್ಯವನ್ನು ನೀಡಲು ಸಾಧ್ಯವಾಗದ ವಿಷಯಗಳಾಗಿವೆ. ಆದ್ದರಿಂದ ಒಂದು ಕಡೆ ನಾವು ರಂಜಾನ್ನಲ್ಲಿ ಅಲ್ಲಾಹನು ನಮಗೆ ಒಳ್ಳೆಯ ಕಾರ್ಯಗಳನ್ನು ಮಾಡಲು ಅವಕಾಶ ನೀಡಲಿ, ನಮ್ಮ ಅಗತ್ಯಗಳನ್ನು ಪೂರೈಸಲಿ ಎಂದು ಪ್ರಾರ್ಥಿಸುತ್ತೇವೆ. ಆದರೆ ಅಲ್ಲಾಹನು ನಮಗೆ ಹೇಳಿದ ವಿಷಯಗಳನ್ನು ನಾವು ಅನುಸರಿಸಬೇಕು. ಕೇವಲ ಪ್ರಾರ್ಥನೆಯಿಂದ ಕೆಲಸವಾಗುವುದಿಲ್ಲ, ಪ್ರಯತ್ನವನ್ನು ಮಾಡಬೇಕು. ಲೌಕಿಕ ವಿಷಯಗಳಲ್ಲಿ ತೊಡಗಿರೋ ಜನರು ಲೌಕಿಕ ವಿಷಯದಲ್ಲಿ ಏನಾದರೂ ನಷ್ಟ ಉಂಟಾದರೆ ಬಹಳ ಗದ್ದಲ ಮಾಡುತ್ತಾರೆ, ಬೊಬ್ಬೆ ಹಾಕುತ್ತಾರೆ, ಆಳಲು ಪ್ರಾರಂಭಿಸುತ್ತಾರೆ ಮತ್ತು ಲೌಕಿಕ ನಷ್ಟದಿಂದ ತಪ್ಪಿಸಿಕೊಳ್ಳಲು ನಾನು ಮೊದಲೇ ಹೇಳಿದಂತೆ ಅಲ್ಲಾಹನ ಹಕ್ಕನ್ನು ಬಿಡುತ್ತಾರೆ. ಲೌಕಿಕ ನಷ್ಟವಾಗಬಾರದು. ಅಲ್ಲಾಹನ ಹಕ್ಕು ಸಿಕ್ಕಿದೆಯೇ ಇಲ್ಲವೇ ಎಂಬುದು ಅವರಿಗೆ ಮುಖ್ಯವಲ್ಲ. ಅಲ್ಲಾಹನು ಹೇಳಿದ ವಿಷಯಗಳ ಬಗ್ಗೆ ಅವರು ಗಮನ ಹರಿಸುವುದಿಲ್ಲ. ಅವರು ಜನರ ಹಕ್ಕುಗಳನ್ನು ಪೂರೈಸುವುದಿಲ್ಲ. ಅವರು ವ್ಯಾಜ್ಯಗಳಲ್ಲಿ, ಮೊಕದ್ದಮಗಳಲ್ಲಿ ತೊಡಗುತ್ತಾರೆ. ತಪ್ಪು ರೀತಿಯ ಕೇಸುಗಳಲ್ಲಿ ಒಬ್ಬರನ್ನೊಬ್ಬರು ಕೆಳಗಿಳಿಸಲು ಪ್ರಯತ್ನಿಸುತ್ತಾರೆ. ಜನರು ತಪ್ಪು ವಾದಗಳನ್ನು ನೀಡುತ್ತಾರೆ. ವಕೀಲರ ಮಾತಿನಂತೆ ತಪ್ಪು ವಾದಗಳನ್ನು ಮಂಡಿಸುತ್ತಾರೆ. ವಕೀಲರು ಸುಳ್ಳು ವಾದಗಳನ್ನು ನೀಡಲು ಪ್ರಯತ್ನಿಸುತ್ತಾರೆ, ಸುಳ್ಳು ಸಾಕ್ಷ್ಯಗಳನ್ನು ನೀಡುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಾಹನು ನಮ್ಮೊಂದಿಗೆ ಹೇಗೆ ಇರಲು ಸಾಧ್ಯ? ಅಲ್ಲಾಹನ ಬೆಂಬಲವನ್ನು ಪಡೆಯಲು ನಾವು ಒಳ್ಳೆಯ ಕಾರ್ಯಗಳತ್ತ ಗಮನ ಹರಿಸಬೇಕು ಮತ್ತು ಅಲ್ಲಾಹನ ಆಜ್ಞೆಗಳನ್ನು ಅನುಸರಿಸಲು ಪ್ರಯತ್ನಿಸಬೇಕು. ನಾವು ದುರ್ಬಲರಾಗಿರುವಾಗ ಪಾಪ ಮಾಡಲು ಧೈರ್ಯವಿರುವುದಿಲ್ಲ, ಪಾಪ ಮಾಡುವುದಿಲ್ಲ. ನಾವು ದುರ್ಬಲರಾಗಿರುವಾಗ ಅಲ್ಲಾಹನ ಕಡೆಗೆ ತಿರುಗುತ್ತೇವೆ ಮತ್ತು ಅವಕಾಶ ಸಿಗುವಾಗ ತಕ್ಷಣ ಸುಳ್ಳು ಮತ್ತು ಪಾಪಗಳನ್ನು ಮಾಡಲು ಪ್ರಾರಂಭಿಸುತ್ತೇವೆ. ಸೌಲಭ್ಯಗಳು ಮತ್ತು ವಿಶಾಲತೆ ಬರುವಾಗ ಅಲ್ಲಾಹನು ನಮಗೆ ಸೌಲಭ್ಯಗಳು ಮತ್ತು ವಿಶಾಲತೆಯನ್ನು ನೀಡಿದ್ದಾನೆ ಮತ್ತು ಮೊದಲು ನಮ್ಮ ಸ್ಥಿತಿ ಹೇಗಿತ್ತು ಎಂಬುದನ್ನು ಮರೆತು ಬಿಡುತ್ತೇವೆ.
ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸುವುದು ಎಂದರೆ ನಾವು ಈ ಸತ್ಕಾರ್ಯಗಳನ್ನು ಮುಂದುವರಿಸಬೇಕು ಹಾಗೂ ಅಲ್ಲಾಹನ ಮತ್ತು ಅವನ ದಾಸರ ಹಕ್ಕುಗಳನ್ನು ಕಸಿದುಕೊಳ್ಳಲು ಎಂದಿಗೂ ಪ್ರಯತ್ನಿಸಬಾರದು. ನಾವು ಹಕ್ಕುಗಳನ್ನು ಕಸಿದುಕೊಳ್ಳುತ್ತಿದ್ದರೆ ಅದಕ್ಕೆ ಕಾರಣ ನಿಜವಾದ ತಕ್ವ ಇಲ್ಲದಿರುವುದಾಗಿದೆ. ನಿಜವಾದ ತಕ್ವ ಇದ್ದರೆ ಮನುಷ್ಯನು ಅಂತಹ ಕೆಲಸಗಳನ್ನು ಮಾಡಲು ಸಾಧ್ಯವಿಲ್ಲ. ಹೃದಯಗಳಲ್ಲಿ ಸತ್ಯವಿಶ್ವಾಸವಿಲ್ಲ ಮತ್ತು ಸತ್ಕರ್ಮವಿಲ್ಲ. ಕೆಲವರು ಹದೀಸ್ ಮತ್ತು ಕುರಾನ್ ಬಗ್ಗೆ ಮಾತನಾಡುತ್ತಾರೆ, ಆದರೆ ಅವರ ಕರ್ಮದ ಸ್ಥಿತಿ ಮತ್ತು ಸತ್ಯವಿಶ್ವಾಸ ಆ ವಿಷಯಗಳನ್ನು ಅನುಸರಿಸುವಷ್ಟು ಇರುವುದಿಲ್ಲ. ಅದರ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ಈ ವಿಷಯಗಳನ್ನು ಪುನಃಸ್ಥಾಪಿಸಲು ಅಲ್ಲಾಹನು ನನ್ನನ್ನು ಕಳುಹಿಸಿದ್ದಾನೆ. ಮೈದಾನ ಖಾಲಿಯಾಗಿರುವುದನ್ನು ಅಲ್ಲಾಹನು ನೋಡಿದಾಗ ಈ ಮೈದಾನ ಖಾಲಿಯಾಗಿರಲು ಮತ್ತು ಜನರು ದೂರವಿರಲು ಅವನು ಇಷ್ಟಪಡಲಿಲ್ಲ. ಆದ್ದರಿಂದ ಈಗ ಅಲ್ಲಾಹನು ಅದಕ್ಕೆ ಎದುರಾಗಿ ಜೀವಂತ ಜನರ ಹೊಸ ಜನಾಂಗವನ್ನು ಸೃಷ್ಟಿಸಲು ಬಯಸುತ್ತಾನೆ. ಆದ್ದರಿಂದ ನಮ್ಮ ತಬ್ಲೀಗೆಂದರೆ, ಪ್ರಚಾರವೆಂದರೆ ತಕ್ವಾದ ಜೀವನವನ್ನು ಪಡೆಯುವುದು. ಆದ್ದರಿಂದ ನಾವು ಹಜರತ್ ಮಸೀಹುಲ್ ಇಸ್ಲಾಮರ ಬಯ್ಯತಿಗೆ ಬಂದ ಹೊಸ ಜನಾಂಗವಾಗಿರುವುದರಿಂದ ನಾವು ತಕ್ವಾದ ಜೀವನದಲ್ಲಿ ನಡೆಯಬೇಕು ಮತ್ತು ನಡೆಯಲು ಪ್ರಯತ್ನಿಸಬೇಕು. ತಕ್ವಾ ಎನ್ನುವುದು ಬಾಯಿಯಿಂದ ಮಾತ್ರ ಮನುಷ್ಯನಿಗೆ ಸಿಗುವ ವಸ್ತುವಲ್ಲ. ಶೈತಾನನು ದಾರಿ ತಪ್ಪಿಸುತ್ತಾನೆ, ತಕ್ವವನ್ನು ಕೈಗೊಳ್ಳುವವರನ್ನು ದಾರಿ ತಪ್ಪಿಸುತ್ತಾನೆ. ಇದಕ್ಕೆ ಒಂದು ಉದಾಹರಣೆ ಇದೆ. ನೀವು ಒಂದು ಸ್ವಲ್ಪ ಸಿಹಿಯನ್ನು ಇಟ್ಟರೆ ಅದರ ಮೇಲೆ ಅಸಂಖ್ಯಾತ ಇರುವೆಗಳು ಬರುತ್ತವೆ. ಎಲ್ಲಿಯಾದರೂ ಸಿಹಿ ಇಟ್ಟರೆ, ಸಕ್ಕರೆ ಇಟ್ಟರೆ, ಸಿಹಿ ತಿನಿಸಿಟ್ಟರೆ ಅದರ ಮೇಲೆ ಇರುವೆಗಳು ಬರುತ್ತವೆ. ಶೈತಾನನ ಪಾಪಗಳ ಸ್ಥಿತಿಯು ಇದೇ ಆಗಿದೆ. ಇದರಿಂದ ಮನುಷ್ಯನ ದೌರ್ಬಲ್ಯದ ಸ್ಥಿತಿಯು ತಿಳಿದು ಬರುತ್ತದೆ. ನಾನು ಬಹಳ ಒಳ್ಳೆಯವನಾಗಿದ್ದೇನೆ, ನಾನು ಬಹಳ ತಕ್ಕದ ಪ್ರಕಾರ ನಡೆಯುತ್ತಿದ್ದೇನೆ ಎಂದು ಅವನು ಭಾವಿಸುತ್ತಾನೆ. ಆದರೆ ಶೈತಾನನು ದಾಳಿ ಮಾಡುವಾಗ ಶೈತಾನನ ದಾಳಿಯಿಂದ ನೀವು ಇನ್ನೂ ಸಂಪೂರ್ಣವಾಗಿ ಅಲ್ಲಾಹನ ರಕ್ಷಣೆಗೆ ಬಂದಿಲ್ಲ ಎಂದು ತಿಳಿಯುತ್ತದೆ. ಅಲ್ಲಾಹನು ಇಚ್ಛಿಸಿದರೆ ಮನುಷ್ಯನಲ್ಲಿ ಅಂತಹ ದೌರ್ಬಲ್ಯವನ್ನು ಇಡುತ್ತಿರಲಿಲ್ಲ. ನಾನು ಹೇಳಿದಂತೆ ಅಲ್ಪ ಸ್ವಲ್ಪ ಸತ್ಕರ್ಮಗಳನ್ನು ಮಾಡಿದರೆ ನಾನು ತಕ್ವಾದ ಪ್ರಕಾರ ನಡೆಯುವನಾಗಿದ್ದೇನೆ ಎಂದು ಅವನು ಭಾವಿಸುತ್ತಾನೆ. ಆದರೆ ಇದು ನಿಜವಾದ ತಕ್ವವಲ್ಲ. ಇದು ಶೈತಾನನು ದಾಳಿ ಮಾಡುವಂತಹ ತಕ್ವ. ಸಿಹಿ ತಿನಿಸಿನ ಮೇಲೆ ಇರುವೆಗಳು ಬರುವ ಉದಾಹರಣೆಯನ್ನು ನೀಡಿದಂತೆಯೇ ಶೈತಾನನು ಕೂಡ ಮನುಷ್ಯನನ್ನು ಪ್ರಚೋದಿಸಲು ದಾಳಿ ಮಾಡುತ್ತಾನೆ. ನೀನು ಬಹಳ ಒಳ್ಳೆಯನಾಗಿದ್ದೀಯೇ ಎಂದು ಅವನ ಮೆದುಳಿನಲ್ಲಿ ಹಾಕಲು ಶೈತಾನನು ಪ್ರಯತ್ನಿಸುತ್ತಾನೆ. ಮನುಷ್ಯನ ಸ್ಥಿತಿ ಹೀಗಾದಾಗ ಅವನು ಒಳ್ಳೆಯ ಕಾರ್ಯಗಳಿಂದ ದೂರ ಸರಿಯುತ್ತಾನೆ, ಅಹಂಕಾರ ಉಂಟಾಗುತ್ತದೆ. ಆದ್ದರಿಂದ ತಕ್ವಾದ ಮಾರ್ಗದಲ್ಲಿ ನಡೆಯುವವರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತದೆ. ಮತ್ತು ಪ್ರತಿಶಕ್ತಿಯ ಮೂಲವು ಅಲ್ಲಾಹನಲ್ಲದೆ ಬೇರೆ ಯಾರೂ ಅಲ್ಲ ಎಂದು ಮನುಷ್ಯನಿಗೆ ಗೊತ್ತಾಗುವಾಗ ಮಾತ್ರ ಇದು ಸಾಧ್ಯ. ಯಾವುದೇ ಪ್ರವಾದಿ ಅಥವಾ ಸಂದೇಶವಾಹಕರಿಗೆ ಸ್ವತಃ ತನ್ನಿಂದ ಶಕ್ತಿಯನ್ನು ನೀಡಲು ಸಾಧ್ಯವಿಲ್ಲ. ಹೌದು, ಪ್ರವಾದಿಗಳು ಮತ್ತು ರಸೂಲರಿಂದ ಅನುಗ್ರಹಗಳು ಸಿಗುತ್ತವೆ. ಅವರ ಬೋಧನೆಗಳ ಪ್ರಕಾರ ನಡೆದರೆ ಅನುಗ್ರಹಗಳು ಸಿಗುತ್ತವೆ. ಆದರೆ ಶಕ್ತಿಯು ಅಲ್ಲಾಹನ ಬಳಿ ಮಾತ್ರ ಇದೆ ಮತ್ತು ಪ್ರವಾದಿಗಳು ಮತ್ತು ರಸೂಲರು ಸಹ ಅಲ್ಲಾಹನಿಂದ ಯಾಚಿಸಲು ಹೇಳುತ್ತಾರೆ. ಮತ್ತು ಈ ಶಕ್ತಿಯು ಅಲ್ಲಾಹನಿಂದ ಮನುಷ್ಯನಿಗೆ ಸಿಗುವಾಗ ಅವನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅದನ್ನು ಪಡೆಯಲು ಪ್ರಾರ್ಥನೆಯನ್ನು ಬಳಸುವುದು ಅವಶ್ಯಕ ಮತ್ತು ನಮಾಜ್ ಒಂದು ಒಳ್ಳೆಯ ಕಾರ್ಯವಾಗಿದ್ದು ಇದರಿಂದ ಶೈತಾನನ ದೌರ್ಬಲ್ಯವು ದೂರವಾಗುತ್ತದೆ ಮತ್ತು ಅದನ್ನೇ ನಮಾಜ್ ಎಂದು ಕರೆಯಲಾಗುತ್ತದೆ. ಮನುಷ್ಯನು ಇದರಲ್ಲಿ ದುರ್ಬಲನಾಗಿರಬೇಕು ಎಂದು ಶೈತಾನನು ಬಯಸುತ್ತಾನೆ, ಏಕೆಂದರೆ ತನ್ನನ್ನು ತಾನು ಸುಧಾರಿಸಿಕೊಳ್ಳುವ ಮಾರ್ಗವು ಇದೊಂದೇ ಎಂದು ಶೈತಾನನಿಗೆ ಗೊತ್ತಿದೆ. ಆದ್ದರಿಂದ ಪರಿಶುದ್ಧನಾಗಿರುವುದು ಇದಕ್ಕಿರುವ ಷರತ್ತು. ಮನುಷ್ಯನಲ್ಲಿ ಕಳುಕು ಇರುವವರೆಗೂ ಶೈತಾನನು ಅವನನ್ನು ಪ್ರೀತಿಸುತ್ತಾನೆ. ಆದ್ದರಿಂದ ಪರಿಶುದ್ಧನಾಗಲು ನಮಾಜ್ ಷರತ್ತು. ಮತ್ತು ಈ ರಮಜಾನ್ನಲ್ಲಿ ನಾವು ನಿಯಮಿತವಾಗಿ ನಮಾಜ್ ನಿರ್ವಹಿಸುವ ಮತ್ತು ಅದರ ಬಗ್ಗೆ ಗಮನಹರಿಸುವ ಲಾಭವನ್ನು ಪಡೆದಿದ್ದೇವೆ. ನಫಲ್ಗಳ ಬಗ್ಗೆ ಗಮನ ಹರಿಸಿದ್ದೇವೆ. ಶೈತಾನ್ನಿಂದ ಸ್ಥಾಯಿಯಾಗಿ ತಪ್ಪಿಸಿಕೊಳ್ಳಲು ಮತ್ತು ತಕ್ವಾದ ಮಾರ್ಗದಲ್ಲಿ ನಡೆಯಲು ಆರಾಧನೆ ಬಗ್ಗೆ ಗಮನ ಹರಿಸುವುದು ಷರತ್ತು. ಅಲ್ಲಾಹನ ಆಜ್ಞೆಗಳ ಪ್ರಕಾರ ಮಾಡುವ ಆರಾಧನೆ ಮಾಡುವಾಗ, ಅದನ್ನು ನಿಧಾನವಾಗಿ ಮಾಡುವಾಗ, ಅದರಲ್ಲಿ ಯಾವುದೇ ರೀತಿಯ ತೋರಿಕೆ ಇರದೇ ಇರುವಾಗ ಅಂತಹ ಆರಾಧನೆಗಳನ್ನು ಮಾಡುವ ಮನುಷ್ಯನು ಶೈತಾನನ ದಾಳಿಯಿಂದ ಯಾವಾಗಲೂ ತಪ್ಪಿಸಿಕೊಳ್ಳುತ್ತಾನೆ ಮತ್ತು ಅಲ್ಲಾಹನ ರಕ್ಷಣೆಯಲ್ಲಿರುತ್ತಾನೆ. ತಕ್ವಾದ ಬಗ್ಗೆ ಹಜರತ್ ಮಸೀಹುಲ್ ಇಸ್ಲಾಂ ಹೇಳುತ್ತಾರೆ, ತಕ್ವ ಉಳ್ಳವನಾಗಲು ವ್ಯಭಿಚಾರ, ಕಳ್ಳತನ, ಹಕ್ಕುಗಳ ಉಲ್ಲಂಘನೆ, ತೋರಿಕೆ, ಅಹಂಕಾರ, ತಿರಸ್ಕಾರ, ಜಿಪುಣತನ ಮುಂತಾದ ದೊಡ್ಡ ವಿಷಯಗಳನ್ನು ತ್ಯಜಿಸಿದ ನಂತರ ಕೆಟ್ಟ ಸ್ವಭಾವಗಳಿಂದ ದೂರವಿರಬೇಕು ಮತ್ತು ಅವುಗಳಿಗೆ ಬದಲಾಗಿ ಉತ್ತಮ ಸ್ವಭಾವಗಳನ್ನು ಬೆಳೆಸಬೇಕು. ದೊಡ್ಡ ದೊಡ್ಡ ಕೆಟ್ಟತನಗಳಿಂದ ದೂರವಿರುವುದು ಮತ್ತು ಕೆಟ್ಟ ಸ್ವಭಾವಗಳಿಂದ ದೂರವಿರುವುದು, ಕೆಟ್ಟ ವಿಷಯಗಳಿಂದ ದೂರವಿರುವುದು ತಕ್ವಕ್ಕೆ ಅವಶ್ಯಕ. ಆದರೆ ಇದು ಮಾತ್ರ ಸಾಕಾಗುವುದಿಲ್ಲ. ಇದಕ್ಕೆ ವಿರುದ್ಧವಾಗಿ ಒಳ್ಳೆಯ ಸ್ವಭಾವಗಳನ್ನು ಉಂಟಾದರೆ ಮಾತ್ರ ನಿಜವಾದ ತಕ್ವ. ಕೆಟ್ಟತನಗಳನ್ನು ದೂರ ಮಾಡಿ ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಮುಖ್ಯ ವಿಷಯ. ಕೆಟ್ಟ ಸ್ವಭಾವವನ್ನು ಕೊನೆಗೊಳಿಸುವುದು ಮತ್ತು ಒಳ್ಳೆಯ ಸ್ವಭಾವವನ್ನು ಅಳವಡಿಸಿಕೊಳ್ಳುವುದು ಮುಖ್ಯ ವಿಷಯ. ಕೆಟ್ಟತನದಿಂದ ದೂರವಿರುವುದು ಮಾತ್ರ ತಕ್ವವಲ್ಲ, ಬದಲಿಗೆ ಕೆಟ್ಟತನದಿಂದ ದೂರವಿದ್ದು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ತಕ್ವ. ಇದರ ಜೊತೆಗೆ ಸತ್ಕರ್ಮಗಳಲ್ಲಿ ಇನ್ನೇನು ವಿಷಯಗಳಿವೆ. ಜನರೊಂದಿಗೆ ಸಭ್ಯವಾಗಿ ವರ್ತಿಸುವುದು, ಒಳ್ಳೆಯ ನಡತೆ ತೋರಿಸುವುದು, ಸಹಾನುಭೂತಿ ತೋರುವುದು, ಅಲ್ಲಾಹನೊಂದಿಗೆ ನಿಜವಾದ ನಿಷ್ಠೆ ಮತ್ತು ಪ್ರಾಮಾಣಿಕತೆ ತೋರಿಸುವುದು, ಅಲ್ಲಾಹನಿಗೆ ಇಷ್ಟವಾಗುವ ಮತ್ತು ಪ್ರಶಂಸನೀಯವಾದ ಕಾರ್ಯಗಳನ್ನು ಮಾಡಲು ಸೌಭಾಗ್ಯ ಲಭಿಸುವ ರೀತಿಯಲ್ಲಿ ಪ್ರಯತ್ನಿಸುವುದು. ಈ ವಿಷಯಗಳಿಂದ ಮನುಷ್ಯನು ತಕ್ವವುಳ್ಳವನಾಗುತ್ತಾನೆ. ಈ ವಿಷಯಗಳು ಮನುಷ್ಯನಲ್ಲಿ ಉಂಟಾಗುವಾಗ ಮನುಷ್ಯನು ತಕ್ವವುಳ್ಳವನಾಗುತ್ತಾನೆ. ಅಂತಹ ಜನರಿದ್ದರೆ ಅಲ್ಲಾಹನು ಅಂತಹ ಜನರ ರಕ್ಷಕನಾಗುತ್ತಾನೆ. ಏಕೆಂದರೆ ಅಲ್ಲಾಹನು ಸ್ವತಃ ಹೇಳುತ್ತಾನೆ,
ಲಾ ಖೌಫುನ್ ಅಲೈಹಿಂ ವಲಾಹುಂ ಯಹಜನೂನ್. ಅವರಿಗೆ ಯಾವುದೇ ಭಯವಿರುವುದಿಲ್ಲ ಮತ್ತು ಅವರು ದುಃಖಿಸುವುದಿಲ್ಲ. ಮತ್ತಿನ್ನೊಂದು ಕಡೆ ಹೇಳ್ತಾನೆ, ವಹುವ ಯತವಲ್ಲಿ ಸಾಲಿಹೀನ್, ಅವನು ಸಜ್ಜನರ ರಕ್ಷಕನಾಗುತ್ತಾನೆ. ಅಲ್ಲಾಹನು ಅವರ ಕೈಯಾಗುತ್ತಾನೆ, ಅದರಿಂದ ಅವರು ಹಿಡಿಯುತ್ತಾರೆ. ಅವರು ನೋಡುವ ಕಣ್ಣಾಗುತ್ತಾನೆ, ಅವರು ಕೇಳುವ ಕಿವಿಯಾಗುತ್ತಾನೆ, ಅವರು ನಡೆಯುವ ಪಾದಗಳಾಗುತ್ತಾನೆ ಎಂದು ಹದೀಸಿನಲ್ಲಿ ಹೇಳಲಾಗಿದೆ. ನನ್ನ ಸ್ನೇಹಿತನನ್ನು ವಿರೋಧಿಸುವವನ ವಿರುದ್ಧ ನಾನು ಹೋರಾಡಲು ಹೇಳುತ್ತೇನೆ ಎಂದು ಹದೀಸಿನಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆ ಯಾರಾದರೂ ದೇವನ ಸ್ನೇಹಿತನ ಮೇಲೆ ದಾಳಿ ಮಾಡಿದರೆ, ಸಿಂಹಿಣಿಯಿಂದ ಮಗುವನ್ನು ಕಿತ್ತುಕೊಳ್ಳುವಾಗ ಸಿಂಹಿಣಿಯು ಕೋಪದಿಂದ ಹೇಗೆ ದಾಳಿ ಮಾಡುತ್ತದೆಯೋ ಹಾಗೆಯೇ ಅಲ್ಲಾಹನು ಆ ಶತ್ರುವಿನ ಮೇಲೆ ದಾಳಿ ಮಾಡುತ್ತಾನೆ. ಮನುಷ್ಯನು ಅಲ್ಲಾಹನ ಕಡೆಗೆ ಹೆಜ್ಜೆ ಹಾಕುವಾಗ ಅಲ್ಲಾಹನ ಕೃಪೆಯು ಸಿಗುತ್ತದೆ. ಅಲ್ಲಾಹನ ಕೃಪೆಯು ಎಲ್ಲರಿಗೂ ಸಿಗುವುದಿಲ್ಲ. ಆದ್ದರಿಂದ ಯಾರಿಗೆ ಸಿಗುತ್ತದೆಯೋ ಅವರು ಅದಕ್ಕೆ ದೃಷ್ಟಾಂತಗಳಾಗುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅತ್ಯಂತ ಹೆಚ್ಚು ದೃಷ್ಟಾಂತಗಳನ್ನು ತೋರಿಸಲಾಯಿತು. ಶತ್ರುಗಳು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವಿಫಲಗೊಳಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ್ದರು, ಆದರೆ ಒಂದು ಕೂಡ ಯಶಸ್ವಿಯಾಗಲಿಲ್ಲ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಲ್ಲಲು ಯೋಜನೆಗಳನ್ನು ಮಾಡಿದರು, ಆದರೆ ಅಂತಿಮವಾಗಿ ವಿಫಲರಾದರು. ನಿಮ್ಮ ಹೃದಯದಲ್ಲಿ ಅಲ್ಲಾಹನ ಪ್ರೀತಿ ಮತ್ತು ಮಹಿಮೆಯ ಸರಪಣಿಯನ್ನು ಮುಂದುವರಿಸಿ ಮತ್ತು ಅದಕ್ಕಾಗಿ ನಮಾಜ್ಗಿಂತ ದೊಡ್ಡದಾದ ಸಂಗತಿ ಇಲ್ಲ. ಅಲ್ಲಾಹನ ಮುಂದೆ ನಿಮ್ಮ ಒಳಿತುಗಳನ್ನು ಪ್ರಸ್ತುತಪಡಿಸುವುದು ಮತ್ತು ಅವನ ಆರಾಧನೆ ಹಕ್ಕನ್ನು ಪೂರೈಸುವುದು ಮುಖ್ಯ ವಿಷಯವಾಗಿದೆ. ಅದಕ್ಕಾಗಿ ನಮಾಜ್ ಅತ್ಯುನ್ನತ ಸಂಗತಿ. ಆದ್ದರಿಂದ ನಾವು ರಮಜಾನ್ನಿಂದ ಹಾದು ಹೋಗಿದ್ದೇವೆ, ನಮಾಜ್ಗಳ ಸ್ಥಿತಿಯಿಂದ ಹಾದು ಹೋಗಿದ್ದೇವೆ, ಒಳ್ಳೆಯ ಕಾರ್ಯಗಳ ಸ್ಥಿತಿಯಿಂದ ಹಾದು ಹೋಗಿದ್ದೇವೆ. ಈಗ ಅವುಗಳನ್ನು ಮುಂದುವರಿಸುವುದು ಅಲ್ಲಾಹನ ಕರುಣೆಯನ್ನು ಸೆಳೆಯಲು ಮತ್ತು ಅವುಗಳನ್ನು ನಮ್ಮ ಜೀವನದ ಶಾಶ್ವತವಾದ ಸ್ಥಾಯಿಯಾದ ಭಾಗವಾಗಿಸುವುದು ಅವಶ್ಯಕವಾಗಿದೆ. ಇದರ ಹೊರತಾಗಿ ಬೇರೆ ಮಾರ್ಗವಿಲ್ಲ. ಉಪವಾಸಗಳು ವರ್ಷಕ್ಕೊಮ್ಮೆ ಬರುತ್ತವೆ. ಹಣವಿದ್ದವರು ಮಾತ್ರ ಜಕಾತ್ ನೀಡಬೇಕಾಗುತ್ತದೆ. ಜಕಾತ್ ನೀಡಲು ಹಣವಿರುವವರಿಗೆ ಅದು ಕಡ್ಡಾಯವಾಗಿದೆ. ಪ್ರತಿಯೊಬ್ಬರೂ ಜಕಾತ್ ನೀಡಬೇಕಾಗಿಲ್ಲ, ಅದೂ ಕೂಡ ಒಂದು ಒಳ್ಳೆಯ ಕಾರ್ಯ. ಆದರೆ ನಮಾಜ್ ಪ್ರತಿಯೊಬ್ಬರೂ 5 ಹೊತ್ತು ನಿರ್ವಹಿಸಬೇಕಾದ ಸಂಗತಿಯಾಗಿದೆ. ಬಡವರಾಗಲಿ ಶ್ರೀಮಂತರಾಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರತಿಯೊಬ್ಬರೂ ನಮಾಜ್ ನಿರ್ವಹಿಸಬೇಕು. ಅದನ್ನು ಎಂದಿಗೂ ಬಿಡಬೇಡಿರಿ, ಅದನ್ನು ಪದೇ ಪದೇ ಅನುಸರಿಸಬೇಕು. ನಾನು ಎಂತಹ ಶಕ್ತಿಶಾಲಿ ದೇವನ ಮುಂದೆ ನಿಂತಿದ್ದೇನೆ ಎಂದರೆ ಅವನು ಈಗಲೇ ನನ್ನ ದುಆಗಳನ್ನು ಸ್ವೀಕರಿಸಲು ಇಚ್ಛಿಸಿದರೆ ಸ್ವೀಕರಿಸಲು ಸಾಧ್ಯವಿದೆ ಎಂಬ ಆಲೋಚನೆಯಿಂದ ನಮಾಜ್ ಅನುಸರಿಸಬೇಕು. ಅಂತಹ ದೃಢವಾದ ನಂಬಿಕೆ ಇರಬೇಕು. ನಾನು ಎಂತಹ ಶಕ್ತಿಶಾಲಿ ಅಲ್ಲಾಹನ ಮುಂದೆ ನಿಂತಿದ್ದೇನೆ ಎಂದರೆ ಅವನು ಇಚ್ಛಿಸಿದರೆ ನನ್ನ ಪ್ರಾರ್ಥನೆಯನ್ನು ಈಗಲೇ ಸ್ವೀಕರಿಸಬಹುದು ಎಂಬ ದೃಢ ವಿಶ್ವಾಸ ಇರಬೇಕು. ಲೌಕಿಕ ಆಡಳಿತಗಾರರು ಖಜಾನೆಗಳ ಮೇಲೆ ಅವಲಂಬಿತರಾಗಿರುತ್ತಾರೆ. ಖಜಾನೆ ಖಾಲಿಯಾಗಬಾರದು ಎಂಬ ಚಿಂತೆ ಅವರಿಗಿರುತ್ತದೆ. ಬಡತನದ ಚಿಂತೆ ಅವರಿಗಿರುತ್ತದೆ. ಖಜಾನೆಗಳು ಬರುತ್ತವೆ ಮತ್ತು ತುಂಬುತ್ತವೆ, ಆದರೆ ನಾವು ಅವುಗಳನ್ನು ಬಹಳ ಹೆಚ್ಚಾಗಿ ಖರ್ಚು ಮಾಡುತ್ತಿದ್ದರೆ ನಮ್ಮ ಖಜಾನೆಗಳು ಖಾಲಿಯಾಗಬಹುದು ಎಂಬ ಚಿಂತೆ ಅವರಿಗಿರುತ್ತದೆ. ಇಂದು ಪಾಶ್ಚಿಮಾತ್ಯ ಲೋಕದಲ್ಲಿ ತಮ್ಮನ್ನು ಸ್ವತಃ ಬಹಳ ಶ್ರೀಮಂತರೆಂದು ಪರಿಗಣಿಸುವ ಜನರ ಸ್ಥಿತಿಯು ಇದೇ ಆಗಿದೆ. ನಮ್ಮ ಬಳಿ ಸಾಕಷ್ಟು ಸಂಪತ್ತಿದೆ, ಅದು ಎಂದಿಗೂ ಮುಗಿಯುವುದಿಲ್ಲ ಎಂದು ಅವರು ಭಾವಿಸಿದ್ದರು. ಆದರೆ ಈಗ ಬಹಳ ಕೆಟ್ಟ ಪರಿಸ್ಥಿತಿಗಳು ಉಂಟಾಗುತ್ತಿವೆ. ಪ್ರತಿಯೊಬ್ಬರ ಆರ್ಥಿಕತೆಯು ವಿನಾಶದ ಕಡೆಗೆ ಹೋಗುತ್ತಿದೆ. ಹಣದುಬ್ಬರ ಹೆಚ್ಚುತ್ತಿದೆ. ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತಿದೆ. ಪೌಂಡ್ ಮೌಲ್ಯ ಕಡಿಮೆ ಆಗುತ್ತಿದೆ. ಡಾಲರ್ ಮೌಲ್ಯ ಕಡಿಮೆ ಆಗುತ್ತಿದೆ ಮತ್ತು ಗೊಂದಲ ಉಂಟಾಗಿದೆ ಮತ್ತು ಅವರಿಗೆ ಚಿಂತೆ ಉಂಟಾಗಿದೆ. ಅದಕ್ಕಾಗಿಯೇ ಅವರು ಅನೇಕ ನಿರ್ಬಂಧಗಳನ್ನು ವಿಧಿಸಿದ್ದಾರೆ. ಆದರೆ ಅಲ್ಲಾಹನ ಖಜಾನೆ ಯಾವಾಗಲೂ ತುಂಬಿರುತ್ತದೆ. ಮನುಷ್ಯನು ಅವನ ಮುಂದೆ ನಿಂತಾಗ ನಂಬಿಕೆ ಮಾತ್ರ ಬೇಕಾಗುತ್ತದೆ. ಅಲ್ಲಾಹನಲ್ಲಿ ಎಲ್ಲಾ ಶಕ್ತಿಗಳಿವೆ ಮತ್ತು ಅವನ ಖಜಾನೆಗಳು ಯಾವಾಗಲೂ ತುಂಬಿರುತ್ತದೆ ಎಂಬ ನಂಬಿಕೆ ಇರಬೇಕು. ಈ ನಂಬಿಕೆ ಇದ್ದಾಗ ಮಾತ್ರ ಅಲ್ಲಾಹನು ಮನುಷ್ಯನ ದುಆಗಳನ್ನು ಆಲಿಸುತ್ತಾನೆ. ಅಲ್ಲಾಹನಲ್ಲಿ ಶಕ್ತಿಗಳಿವೆ. ಅವನು ಪ್ರಾರ್ಥನೆಗಳನ್ನು ಸ್ವೀಕರಿಸಿ ತಕ್ಷಣ ನೀಡುತ್ತಾನೆ. ನಾನು ಸರ್ವಜ್ಞ, ಜ್ಞಾನವುಳ್ಳವನು ಮತ್ತು ಶಕ್ತಿಶಾಲಿಯಾದ ದೇವನ ಮುಂದೆ ನಿಂತಿದ್ದೇನೆ ಎಂದು ಮನುಷ್ಯನಿಗೆ ಖಚಿತತೆ ಇರಬೇಕು, ದೃಢವಿಶ್ವಾಸವಿರಬೇಕು. ಅವನೊಡನೆ ಪ್ರಾರ್ಥಿಸಿ ಹತಾಶೆ ಮತ್ತು ಅವಿಶ್ವಾಸ ಎಂದಿಗೂ ಇರಬಾರದು. ಹಾಗಾದರೆ ಅವನು ಬೇಗನೆ ಆರಾಮವನ್ನು ಪಡೆಯುವನು. ಮನುಷ್ಯನಂತಹ ಸ್ಥಿತಿಯನ್ನು ತನ್ನೊಳಗೆ ಉಂಟು ಮಾಡಿದರೆ ಅಲ್ಲಾಹನ ಕೃಪೆಗಳು ಲಭಿಸುತ್ತವೆ ಮತ್ತು ಅವನು ಸ್ವತಃ ಅಲ್ಲಾಹನನ್ನು ಭೇಟಿಯಾಗುತ್ತಾನೆ. ಆದರೆ ದುಷ್ಟ ಮತ್ತು ಪಾಪಿಗಳ ಪ್ರಾರ್ಥನೆಯನ್ನು ಸ್ವೀಕರಿಸಲಾಗುವುದಿಲ್ಲ, ಏಕೆಂದರೆ ಅವರು ಅಲ್ಲಾಹನ ಬಗ್ಗೆ ಅಶ್ರದ್ಧೆ ತೋರಿಸುತ್ತಾರೆ. ಮಗನು ತಂದೆಯ ಬಗ್ಗೆ ಕಾಳಜಿ ವಹಿಸದಿದ್ದರೆ ಮತ್ತು ದುಷ್ಟನಾಗಿದ್ದರೆ ತಂದೆ ಅವನ ಬಗ್ಗೆ ಏಕೆ ಕಾಳಜಿ ವಹಿಸಬೇಕು? ಅದೇ ರೀತಿಯಲ್ಲಿ ಅಲ್ಲಾಹನು ಏಕೆ ಕಾಳಜಿ ವಹಿಸಬೇಕು? ಅದರ ಮಸೀಹ್ ಇಸ್ಲಾಂ ಹೇಳುತ್ತಾರೆ, ನಮ್ಮ ಜಮಾತ್ ಅಲ್ಲಾಹನೊಂದಿಗೆ ನಿಜವಾದ ಸಂಬಂಧವನ್ನು ಬೆಳೆಸಬೇಕು ಮತ್ತು ನಮ್ಮ ನಂಬಿಕೆಯ ಶಕ್ತಿಯನ್ನು ದೃಢನಂಬಿಕೆಯ ಮಟ್ಟಕ್ಕೆ ತಲುಪಿಸಲು ಪ್ರಯತ್ನಿಸಬೇಕು. ಇದೇ ಉದ್ದೇಶಕ್ಕಾಗಿ ನಾನು ಬಂದಿದ್ದೇನೆ ಮತ್ತು ಈ ಉದ್ದೇಶವನ್ನು ಸಾಧಿಸಲು ಪ್ರಯತ್ನಿಸದಿದ್ದರೆ ನನ್ನ ಬಯ್ಯತ್ತಿನಿಂದ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ನಾವು ನಮ್ಮ ಒಳಿತುಗಳನ್ನು ಹೆಚ್ಚಿಸುತ್ತಾ ಹೋಗಬೇಕು ಮತ್ತು ಅಲ್ಲಾಹನೊಂದಿಗೆ ವಿಶೇಷ ಸಂಬಂಧವನ್ನು ಬೆಳೆಸಬೇಕು ಮತ್ತು ಇದೇ ನಮ್ಮ ಜೀವನದ ಉದ್ದೇಶವಾಗಿದೆ. ಇದೇ ಜಮಾತಿನ ಪ್ರಗತಿಯಲ್ಲಿ ನಮಗೆ ಪ್ರಯೋಜನವನ್ನು ನೀಡುವ ವಿಷಯವಾಗಿದೆ. ಇದೇ ನಮ್ಮನ್ನು ಕಷ್ಟಗಳು ಮತ್ತು ದುಃಖಗಳಿಂದ ರಕ್ಷಿಸುತ್ತದೆ ಮತ್ತು ಇದರಿಂದ ಜಮಾತ್ ಇನ್ಶಾ ಅಲ್ಲಾಹನ ವಾಗ್ದಾನ ಮಾಡಿದ ಸ್ಥಾನವನ್ನು ತಲುಪುವವರೆಗೆ ಪ್ರಗತಿ ಹೊಂದುತ್ತಾ ಹೋಗುತ್ತದೆ. ಮಸೀಹ್ ಅಲ್ ಇಸ್ಲಾಮರ ಕಾರ್ಯಗಳಲ್ಲಿ ಮೊದಲನೆಯದು
ಅಲ್ಲಾಹನ ದೃಷ್ಟಾಂತಗಳನ್ನು ತೋರಿಸುವುದಾಗಿದೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ ತೋರಿಸಲಾದ ದೃಷ್ಟಾಂತಗಳನ್ನು ಅಲ್ಲಾಹನು ಈಗಲೂ ತೋರಿಸುತ್ತಿದ್ದಾನೆ. ಅಲ್ಲಾಹನು ಸ್ವತಃ ಪ್ರಗತಿಯ ದೃಷ್ಟಾಂತಗಳನ್ನು ತೋರಿಸುತ್ತಿದ್ದಾನೆ ಮತ್ತು ಈಗಲೂ ತೋರಿಸುತ್ತಲೇ ಇದ್ದಾನೆ. ಅಲ್ಲಾಹನು ನಮ್ಮ ಪ್ರಾರ್ಥನೆಗಳನ್ನು ಕೇಳುತ್ತಾನೆ ಮತ್ತೆ ಅದಕ್ಕೆ ಉತ್ತರಿಸುತ್ತಾನೆ ಹಾಗೂ ಅವನ ಸಹಾಯ ನಮ್ಮೊಂದಿಗಿದೆ ಎಂದು ಸಾಬೀತುಪಡಿಸಲಿಕ್ಕಾಗಿ ಅಲ್ಲಾಹನು ದೃಷ್ಟಾಂತಗಳನ್ನು ತೋರಿಸುತ್ತಿದ್ದಾನೆ. ನನ್ನ ಆಗಮನದ ಎರಡನೆಯ ಉದ್ದೇಶವು ಮನುಷ್ಯನ ಸಂಬಂಧವನ್ನು ಅಲ್ಲಾಹನೊಂದಿಗೆ ಬೆಳೆಸುವುದಾಗಿದೆ. ಒಂದು ಕೃತ್ಯ ಅಲ್ಲಾಹನದ್ದಾಗಿರುತ್ತದೆ. ಅದೇನೆಂದರೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಡನೆ ಅಲ್ಲಾಹನು ಮಾಡಿದ ವಾಗ್ದಾನವನ್ನು ಅವನು ಈಡೇರಿಸುತ್ತಿದ್ದಾನೆ. ಮತ್ತೊಂದು, ಅಲ್ಲಾಹನು ನಮ್ಮ ಮೇಲೆ ಜವಾಬ್ದಾರಿಯನ್ನು ಹೊರಿಸಿದ್ದಾನೆ. ನಾವು ಅವನಿಗೆ ಕೃತಜ್ಞರಾಗಿರಬೇಕು ಮತ್ತು ಅವನ ಆರಾಧನೆ ಹಕ್ಕನ್ನು ಪೂರೈಸುವವರಾಗಿರಬೇಕು ಮತ್ತು ನಮ್ಮ ನಂಬಿಕೆಗಳಲ್ಲಿ ಪ್ರಗತಿ ಹೊಂದುವವರಾಗಿರಬೇಕು. ಹೀಗಾಗುವಾಗ ನಾವು ಅಲ್ಲಾಹನ ಅನುಗ್ರಹಗಳನ್ನು ಪಡೆಯುವರಾಗುತ್ತೇವೆ ಮತ್ತು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರ ಬಯ್ಯತ್ತಿಗೆ ಬರುವ ನಮ್ಮ ಉದ್ದೇಶವನ್ನು ಪೂರೈಸುವವರಾಗುತ್ತೇವೆ. ಅವರು ಹೇಳುತ್ತಾರೆ, ನಮ್ಮ ಜಮಾತಿನವರು ನಮ್ಮ ನಂಬಿಕೆಯನ್ನು, ತಮ್ಮ ಈಮಾನನ್ನು ಹೆಚ್ಚಿಸಬೇಕು. ಅಲ್ಲಾಹನಲ್ಲಿ ನಿಜವಾದ ನಂಬಿಕೆ ಮತ್ತು ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು. ಒಳ್ಳೆಯ ಕಾರ್ಯಗಳಲ್ಲಿ ಸೋಮಾರಿತನ ಮತ್ತು ಆಲಸ್ಯ ಇರಬಾರದು. ಏಕೆಂದರೆ ಸೋಮಾರಿತನವಿದ್ದರೆ ವುಜೂ ಮಾಡುವುದು ಕೂಡ ಕಷ್ಟವಾಗುತ್ತದೆ. ತಹಜ್ಜುದ್ ನಿರ್ವಹಿಸುವುದರ ಬಗ್ಗೆ ಮಾತನಾಡುವುದೇ ಬೇಡ. ಒಳ್ಳೆಯ ಕಾರ್ಯಗಳನ್ನು ಮಾಡುವ ಶಕ್ತಿಯನ್ನು ಬೆಳೆಸದಿದ್ದರೆ ಮತ್ತು ಒಳಿತುಗಳಲ್ಲಿ ಸ್ಪರ್ಧಿಸಲು ಉತ್ಸಾಹವಿಲ್ಲದಿದ್ದರೆ ನಮ್ಮೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದು ನಿಷ್ಪ್ರಯೋಜಕ. ನಿಮ್ಮಲ್ಲಿ ಬದಲಾವಣೆಯನ್ನು ತರದಿದ್ದರೆ, ಒಳಿತುಗಳನ್ನು ಮಾಡುವ ಹುರುಪು ಮೂಡದಿದ್ದರೆ, ಅಲ್ಲಾಹನ ಆರಾಧನೆಯ ಉತ್ಸಾಹ ಮತ್ತು ಉತ್ತಮ ನೈತಿಕತೆಗಳನ್ನು ತೋರಿಸುವ ಹುರುಪು ಮೂಡದಿದ್ದರೆ ನಮ್ಮ ಬಯತ್ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಮ್ಮ ಬೋಧನೆಗಳನ್ನು ತನ್ನ ಕಾರ್ಯವಿಧಾನವನ್ನಾಗಿ ಮಾಡಿಕೊಂಡು ತನ್ನ ಸಾಮರ್ಥ್ಯ ಮತ್ತು ಪ್ರಯತ್ನಕ್ಕನುಗುಣವಾಗಿ ಅದರ ಪ್ರಕಾರ ನಡೆಯುವವನು ಮಾತ್ರ ನಮ್ಮ ಜಮಾತಿಗೆ ಸೇರುತ್ತಾನೆ. ಅಲ್ಲಾಹನು ಈ ಜಮಾತನ್ನು ವಿಶೇಷ ಜಮಾತು ಮಾಡಬೇಕೆಂದು ಉದ್ದೇಶಿಸಿದ್ದಾನೆ ಮತ್ತು ಕೇವಲ ಹೆಸರು ಬರೆಸಿಕೊಳ್ಳುವುದರಿಂದ ಯಾರೂ ಜಮಾತಿನಲ್ಲಿ ಉಳಿಯಲು ಸಾಧ್ಯವಿಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು. ಅವನ ಮೇಲೆ ಒಂದು ಸಮಯ ಬರುವುದು, ದುರದೃಷ್ಟವಶಾತ್ ಅವನು ನಮ್ಮಿಂದ ಬೇರ್ಪಡುವನು. ಆದ್ದರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನೀಡಲಾಗುವ ಬೋಧನೆಗಳ ಪ್ರಕಾರ ಸತ್ಕರ್ಮಗಳನ್ನು ಮಾಡಬೇಕು. ಸತ್ಕರ್ಮಗಳು ರೆಕ್ಕೆಗಳಿದ್ದಂತೆ. ಸತ್ಕರ್ಮಗಳಿಲ್ಲದೆ ಮನುಷ್ಯನು ಆಧ್ಯಾತ್ಮಿಕ ಮಟ್ಟಕ್ಕೆ ಹಾರಲು ಸಾಧ್ಯವಿಲ್ಲ. ಪಕ್ಷಿಗಳು ರೆಕ್ಕೆಗಳಿಂದ ಗಾಳಿಯಲ್ಲಿ ಹಾರುವಂತೆ ಆಧ್ಯಾತ್ಮಿಕ ಮಟ್ಟವನ್ನು ಹೆಚ್ಚಿಸಲು ಸತ್ಕರ್ಮಗಳು ಅವಶ್ಯಕ. ಸತ್ಕರ್ಮಗಳು ಇದ್ದರೆ ಮಾತ್ರ ಮನುಷ್ಯನು ಮೇಲೆ ಹಾರಬಲ್ಲನು, ಅಲ್ಲಾಹನ ಸಾಮೀಪ್ಯಕ್ಕೆ ಹೋಗಬಲ್ಲನು. ಇಲ್ಲದಿದ್ದರೆ ಮನುಷ್ಯನು ಆಧ್ಯಾತ್ಮಿಕ ಮಟ್ಟಕ್ಕೆ ಹಾರಲು ಸಾಧ್ಯವಿಲ್ಲ ಮತ್ತು ಅಲ್ಲಾಹನು ಅವರ ಮೇಲೆ ಇರಿಸಿದ ಉನ್ನತ ಉದ್ದೇಶಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಪಕ್ಷಿಗಳಲ್ಲಿ ಬುದ್ಧಿವಂತಿಕೆ ಇರುತ್ತದೆ, ಅವುಗಳಲ್ಲಿ ಬುದ್ಧಿ ಇರುತ್ತದೆ. ಅಲ್ಲಾಹನು ಅವರ ಸಹಜ ಪ್ರಕೃತಿಯಲ್ಲಿ ಇರಿಸಿದ ಬುದ್ಧಿವಂತಿಕೆ ಮತ್ತು ಬುದ್ಧಿಯನ್ನು ಅವು ಬಳಸದಿದ್ದರೆ ಅವುಗಳಿಂದ ಆಗಬೇಕಾದ ಕಾರ್ಯಗಳು ಆಗುವುದಿಲ್ಲ. ಉದಾಹರಣೆಗೆ, ಜೇನುನೊಣದಲ್ಲಿ ಬುದ್ಧಿವಂತಿಕೆ ಇಲ್ಲದಿದ್ದರೆ ಅದು ಜೇನುತುಪ್ಪವನ್ನು ತೆಗೆಯಲು ಸಾಧ್ಯವಿಲ್ಲ. ಅದೇ ರೀತಿ ಸಂದೇಶವಾಹಕ ಪಾರಿವಾಳಗಳು, ಮೊದಲು ಬಹಳಷ್ಟು ಬಳಸಲಾಗುತ್ತಿದ್ದ ಸಂದೇಶಗಳನ್ನು ಕೊಂಡೊಯ್ಯುವ ಪಾರಿವಾಳಗಳು, ತಮ್ಮ ಬುದ್ಧಿವಂತಿಕೆಯನ್ನು ಸ್ವಲ್ಪ ಮಟ್ಟಿಗೆ ಬಳಸಬೇಕಾಗುತ್ತದೆ. ಅವು ಎಷ್ಟು ದೂರದ ಸ್ಥಳಗಳನ್ನು ಕ್ರಮಿಸುತ್ತವೆ ಮತ್ತು ಪತ್ರಗಳನ್ನು ತಲುಪಿಸುತ್ತವೆ. ಅದೇ ರೀತಿ ಪಕ್ಷಿಗಳಿಂದ ಅದ್ಭುತಕರವಾದ ಕೆಲಸಗಳನ್ನು ಮಾಡಲಾಗುತ್ತದೆ. ಆದ್ದರಿಂದ ಮೊದಲು ಮನುಷ್ಯನು ತನ್ನ ಬುದ್ಧಿವಂತಿಕೆಯನ್ನು ಬಳಸಬೇಕು. ನಾನು ಮಾಡಲು ಹೊರಟಿರುವ ಕೆಲಸವು ಅಲ್ಲಾಹನ ಆಜ್ಞೆಗಳ ಪ್ರಕಾರ ಮತ್ತು ಅವನ ಇಚ್ಛೆಗನುಸಾರವಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸುವುದು ಅವಶ್ಯಕ. ಇದನ್ನು ನೋಡುವಾಗ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವಾಗ, ಎಂದರೆ ಕೈಗಳಿಂದ ಸತ್ಕರ್ಮಗಳನ್ನು ಮಾಡುವುದು ಅವಶ್ಯಕ. ತನ್ನ ಕೈಗಳನ್ನು ಚಲಾಯಿಸುವುದು ಅವಶ್ಯಕ. ಮೊದಲು ಯೋಚಿಸಬೇಕು, ನಾನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಅವುಗಳ ಒಳ್ಳೆಯ ಫಲಿತಾಂಶಗಳು ಉಂಟಾಗುವುದೆಂದು ಬುದ್ಧಿವಂತಿಕೆಯಿಂದ ಯೋಚಿಸಬೇಕು. ಅವು ಅಲ್ಲಾಹನ ಆಜ್ಞೆಗಳ ಪ್ರಕಾರ ಇವೆಯೇ ಅಥವಾ ಇಲ್ಲವೇ, ಅನಂತರ ಅವುಗಳ ಪ್ರಕಾರ ನಡೆಯಬೇಕು. ಸೋಮಾರಿತನ ಮತ್ತು ನಿರ್ಲಕ್ಷ್ಯ ಅಸಡ್ಡೆ ಇರಬಾರದು. ಬೋಧನೆ ಸರಿಯಾಗಿದೆಯೆಂದು ನೋಡಿಕೊಳ್ಳುವುದು ಅವಶ್ಯಕ. ಕೆಲವೊಮ್ಮೆ ಬೋಧನೆ ಸರಿಯಾಗಿರುತ್ತದೆ, ಆದರೆ ಮನುಷ್ಯನು ತನ್ನ ಅಜ್ಞಾನ ಮತ್ತು ಮೂರ್ಖತನದಿಂದ ಅಥವಾ ಬೇರೆಯವರ ದುಷ್ಟತನ ಮತ್ತು ತಪ್ಪು ಹೇಳಿಕೆಯಿಂದ ಮೋಸ ಹೋಗುತ್ತಾನೆ. ಇದು ಕೂಡ ಸಂಭವಿಸುತ್ತದೆ. ಕೆಲವೊಮ್ಮೆ ಶೈತಾನನು ಮೋಸಗೊಳಿಸುತ್ತಾನೆ. ಬೋಧನೆಗೆ ಸಂಬಂಧಿಸಿದಂತೆ ಮೋಸ ಉಂಟಾಗುತ್ತದೆ, ಅದನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಆದ್ದರಿಂದ ಅಹಮದಿಯಾದವನು ಸತ್ಕರ್ಮಗಳನ್ನು ನಿರ್ವಹಿಸಲು ಮತ್ತು ಅಲ್ಲಾಹನ ಸಾಮೀಪ್ಯವನ್ನು ಪಡೆಯಲು ಪ್ರಯತ್ನಿಸುವುದು ಮತ್ತು ಪ್ರಾಮಾಣಿಕ ಮನಸ್ಸಿನಿಂದ ಯೋಚಿಸುವುದು ಬಹಳ ಅವಶ್ಯಕ. ಮೊದಲು ಪರಿಶೀಲಿಸಿ, ನಂತರ ಅದರ ಬಗ್ಗೆ ಯೋಚಿಸಿ, ಪ್ರಾರ್ಥನೆ ಮಾಡಿ, ನಂತರ ಕಾರ್ಯನಿರ್ವಹಿಸಿ. ಮತ್ತು ಉದ್ದೇಶವು ಅಲ್ಲಾಹನ ಇಚ್ಛೆಯನ್ನು ಪಡೆಯುವುದು ಮಾತ್ರ ಆಗಿರಬೇಕು. ನಾವು ಈ ವಿಷಯಗಳ ಪ್ರಕಾರ ಕಾರ್ಯನಿರ್ವಹಿಸುವವರಾಗುವಾಗ ಮಾತ್ರ ನಾವು ಹಜರತ್ ಮಸೀಹ್ ಮೌಊದ್ ಇಸ್ಲಾಮರ ಬಯ್ಯತ್ತಿನ ಉದ್ದೇಶಗಳನ್ನು ಪೂರೈಸರಾಗುತ್ತೇವೆ. ಆರಾಧನೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಉಪದೇಶಿಸುತ್ತಾ ಅವರು ಒಂದೆಡೆ ಹೀಗೆ ಹೇಳಿದರು: ಅಲ್ಲಾಹನ ಪ್ರೀತಿಯಿಂದ ಪೂರ್ಣ ಪಾಲು ಪಡೆಯಿರಿ. ನಿಜವಾದ ತೌಹೀದ್ ಅದರಿಂದಲೇ ಸ್ಥಾಪನೆಯಾಗುತ್ತದೆ ಮತ್ತು ಅದಕ್ಕಾಗಿ ಅಲ್ಲಾಹನ ಮೇಲೆ ನಮಗೆ ಪ್ರೀತಿಯಿದೆ ಎಂದು, ಅವನ ತೌಹೀದನ್ನು ಸ್ಥಾಪಿಸಲು ಬಯಸುತ್ತೇನೆ ಎಂದು ನೀವು ಹೇಳಿಕೊಳ್ಳುವ ಸ್ಥಳದಲ್ಲಿ ಅದರ ದೃಢೀಕರಣವು ಅವಶ್ಯಕವಾಗಿದೆ. ಅದನ್ನು ಸಾಬೀತುಪಡಿಸುವುದು ಅವಶ್ಯಕ. ಇದಕ್ಕಾಗಿ ಅಲ್ಲಾಹನ ಮುಂದೆ ಬೀಳುವುದು ಮತ್ತು ಅಂಗಲಾಚುವುದು ಅವಶ್ಯಕ. ಈ ವಿಷಯಗಳಿದ್ದಾಗ ಮಾತ್ರ ನಾವು ನಿಜವಾದ ತೌಹೀದನ್ನು ಪೂರೈಸುವವರು, ಅದರ ಪ್ರಕಾರ ನಡೆಯುವವರು ಮತ್ತು ಅದನ್ನು ಹರಡುವವರಾಗುತ್ತೇವೆ.
ಅಲ್ಲಾಹನೊಂದಿಗಿನ ಪ್ರೀತಿ ಎಂಬುದರ ಅರ್ಥವೇನೆಂಬುದನ್ನು ವಿವರಿಸುತ್ತಾ ಹಜರತ್ ಮಸೀಹ್ ಅಲೈಹಿಸ್ ಸಲಾಂ ಹೇಳುತ್ತಾರೆ, ಇದರ ಅರ್ಥವೇನೆಂದರೆ ನಿಮ್ಮ ಹೆತ್ತವರು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ಸ್ವಂತ ಇಚ್ಛೆ ಪ್ರತಿಯೊಂದಕ್ಕಿಂತಲೂ ಅಲ್ಲಾಹನ ಇಚ್ಛೆಗೆ ಪ್ರಾಮುಖ್ಯತೆ ನೀಡುವುದು. ಪವಿತ್ರ ಕುರಾನ್ನಲ್ಲಿ ಬಂದಿರುವಂತೆ ಫಜ್ಕುರುಲ್ಲಾಹ ಫಜಿಕ್ರುಕುಂ ಆಬಾವುಕುಂ ಅವ್ ಅಶದ್ದು ಜಿಕ್ರ, ಅಂದರೆ ನಿಮ್ಮ ತಂದೆಂದಿರನ್ನು ನೀವು ನೆನಪಿಸಿಕೊಳ್ಳುವಂತೆ ಅಲ್ಲಾಹನನ್ನು ನೆನಪಿಸಿಕೊಳ್ಳಿ, ಅದಕ್ಕಿಂತಲೂ ಹೆಚ್ಚು ತೀವ್ರವಾದ ಪ್ರೀತಿಯಿಂದ ನೆನಪಿಸಿಕೊಳ್ಳಿ. ಅಲ್ಲಾಹನನ್ನು ತಂದೆಯೆಂದು ಕರೆಯಲು ಅವನು ನಮಗೆ ಕಲಿಸಲಿಲ್ಲ. ಕ್ರೈಸ್ತರಂತೆ ಮೋಸ ಹೋಗಬಾರದೆಂದು ಕಲಿಸಿದ್ದಾನೆ. ಕ್ರೈಸ್ತರಂತೆ ಮೋಸ ಹೋಗಬಾರದು ಮತ್ತು ಅಲ್ಲಾಹನನ್ನು ತಂದೆಯೆಂದು ಕರೆಯಬಾರದು ಎಂದು ಹೇಳಿದ್ದಾನೆ. ಹಾಗಾದರೆ ತಂದೆಗಿಂತ ಕಡಿಮೆ ಪ್ರೀತಿಸಬೇಕೆಂದಾಯಿತು ಎಂದು ಯಾರಾದರೂ ಹೇಳಿದರೆ ಈ ಆಕ್ಷೇಪಣೆಯನ್ನು ನಿವಾರಿಸಲು ಅಶದ್ದು ಜಿಕ್ರ ಇರಿಸಲಾಗಿದೆ. ಅಶದ್ದು ಜಿಕ್ರ ಇಲ್ಲದಿದ್ದರೆ ಆಕ್ಷೇಪಣೆ ಉಂಟಾಗುತ್ತಿತ್ತು, ಆದರೆ ಈಗ ಅದನ್ನು ಪರಿಹರಿಸಲಾಗಿದೆ. ತಂದೆಯೆಂದು ನೆನಪಿಸುವುದಕ್ಕಿಂತ ಹೆಚ್ಚು ನೆನಪಿಸಿರಿ ಎಂದು ಹೇಳುತ್ತಾನೆ. ನಿಜವಾದ ತೌಹೀದನ್ನು ಸ್ಥಾಪಿಸಲು ಅಲ್ಲಾಹನ ಪ್ರೀತಿಯಿಂದ ಪೂರ್ಣ ಪಾಲು ಪಡೆಯುವುದು ಅವಶ್ಯಕ. ಕರ್ಮರೂಪದಲ್ಲಿ ಅದು ಪೂರ್ಣವಾಗುವವರೆಗೆ ಈ ಪ್ರೀತಿಯನ್ನು ಸ್ಥಾಪಿಸಲು ಸಾಧ್ಯವಿಲ್ಲ. ಈ ವಿಷಯವು ಕೇವಲ ಬಾಯಿಯಿಂದ ಸಾಬೀತಾಗುವುದಿಲ್ಲ. ಯಾರಾದರೂ ಸಕ್ಕರೆಯ ಹೆಸರನ್ನು ಹೇಳಿದರೆ ಅವನ ಬಾಯಿ ಸಿಹಿಯಾಗುವುದಿಲ್ಲ. ಕೇವಲ ಹೆಸರನ್ನು ಉಚ್ಚರಿಸುವುದರಿಂದ ಬಾಯಿ ಸಿಹಿಯಾಗುವುದಿಲ್ಲ. ಸಿಹಿ ತಿನಿಸಿನ ಹೆಸರನ್ನು ಹೇಳುವುದರಿಂದ ಬಾಯಿ ಸಿಹಿಯಾಗುವುದಿಲ್ಲ. ಯಾರಾದರೂ ಬಾಯಿಯಿಂದ ಸ್ನೇಹವನ್ನು ಒಪ್ಪಿಕೊಂಡ ನಂತರ ಕಷ್ಟದ ಸಮಯ ಬರುವಾಗ ಅವನಿಗೆ ಸಹಾಯ ಮಾಡದಿದ್ದರೆ ಅವನು ನಿಜವಾದ ಸ್ನೇಹಿತನಾಗಲು ಸಾಧ್ಯವಿಲ್ಲ. ಅದೇ ರೀತಿ ಅಲ್ಲಾಹನ ತೌಹೀದನ್ನು ಬಾಯಿಯಿಂದ ಒಪ್ಪಿಕೊಂಡರೆ ಮತ್ತು ಅವನೊಂದಿಗಿನ ಪ್ರೀತಿಯನ್ನು ಬಾಯಿಯಿಂದ ಒಪ್ಪಿಕೊಂಡರೆ ಯಾವುದೇ ಪ್ರಯೋಜನವಿಲ್ಲ. ಆದರೆ ಈ ಬಾಯಿಯ ಒಪ್ಪಿಗೆಗಿಂತ ಪ್ರಾಯೋಗಿಕ ಪಾಲು, ಕೃತ್ಯರೂಪದ ಪಾಲು ಹೆಚ್ಚು ಅಗತ್ಯವಾಗಿದೆ. ಬಾಯಿಯಿಂದ ಒಪ್ಪಿಕೊಳ್ಳುವುದು ಏನೂ ಅಲ್ಲ ಎಂದು ಇದರ ಅರ್ಥವಲ್ಲ. ಬಾಯಿಯ ಒಪ್ಪಿಗೆಯೊಂದಿಗೆ ಪ್ರಾಯೋಗಿಕ ದೃಢೀಕರಣವು ಅವಶ್ಯಕ. ಆದ್ದರಿಂದ ಅಲ್ಲಾಹನ ಮಾರ್ಗದಲ್ಲಿ ನಿಮ್ಮ ಜೀವನವನ್ನು ತ್ಯಾಗ ಮಾಡುವುದು ಅವಶ್ಯಕ. ಇದೇ ಇಸ್ಲಾಂ. ಇದೇ ಉದ್ದೇಶಕ್ಕಾಗಿ ನನ್ನನ್ನು ಕಳುಹಿಸಲಾಗಿದೆ. ಆದ್ದರಿಂದ ಈ ಉದ್ದೇಶಕ್ಕಾಗಿ ಅಲ್ಲಾಹನು ಹರಿಸಿದ ಈ ಕಾರಂಜಿಯ ಹತ್ತಿರ ಬರದವನು ಖಂಡಿತವಾಗಿಯೂ ವಂಚಿತನಾಗುತ್ತಾನೆ. ಅಲ್ಲಾಹನ ತೌಹೀದನ್ನು ಸ್ಥಾಪಿಸಲು ನಿಮ್ಮ ಜೀವನವನ್ನು ಹಾಗೆ ಮಾಡಬೇಕು. ಅಲ್ಲಾಹನ ಸಂದೇಶವನ್ನು ತಲುಪಿಸಲು ಬೋಧನೆಗಳ ಪ್ರಕಾರ ನಡೆಯಲು ನಿಮ್ಮ ಜೀವನವನ್ನು ವಕ್ಫ್ ಮಾಡಬೇಕು. ಎಂದರೆ ನಮ್ಮ ಜೀವನವು ಅಲ್ಲಾಹನಿಗಾಗಿ ಇದೆ ಎಂದು ಸ್ಪಷ್ಟವಾಗಿ ಕಾಣುವಂತೆ ಮಾಡಬೇಕು. ನಿಮ್ಮ ಜೀವನವನ್ನು ಹಾಗೆ ಮಾಡಿದರೆ ನೀವು ಯಶಸ್ವಿಯಾಗುತ್ತೀರಿ. ನಾವು ಕೇವಲ ಲೌಕಿಕತೆಯನ್ನು ಸಂಪಾದಿಸಬಾರದು, ಬದಲಾಗಿ ಹಜರತ್ ಮಸೀಹ್ ಅಲೈಹಿಸ್ ಸಲಾಮರ ಬಯ್ಯತ್ತಿಗೆ ಬಂದು ಲೋಕದಲ್ಲಿ ಅಲ್ಲಾಹನ ತೌಹೀದನ್ನು ಸ್ಥಾಪಿಸಲು ಮತ್ತು ಹರಡಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಮತ್ತು ಈ ಆಲೋಚನೆ ಇದ್ದರೆ ಜಮಾತಿನ ಪ್ರತಿಯೊಬ್ಬ ಸದಸ್ಯನು ತನ್ನ ಪಾತ್ರವನ್ನು ನಿರ್ವಹಿಸನಾಗುತ್ತಾನೆ. ಅಂತಹವನು ಲೋಕದಲ್ಲಿ ಅಲ್ಲಾಹನ ತೌಹೀದಿನ ಧ್ವಜವನ್ನು ಹಾರಿಸಲು ಮತ್ತು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧ್ವಜದ ಕೆಳಗೆ ತರಲು ಪ್ರಯತ್ನಿಸುತ್ತಾನೆ. ಆದ್ದರಿಂದ ಈ ರಂಜಾನ್ನಲ್ಲಿ ನಾವು ಆರಾಧನೆಗಳ ಬಗ್ಗೆ ಗಮನಹರಿಸುತ್ತೇವೆ ಮತ್ತು ಉನ್ನತ ನೈತಿಕತೆಗಳ ಬಗ್ಗೆ ಗಮನಹರಿಸುತ್ತೇವೆ ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೇವೆ ಮತ್ತು ಅಲ್ಲಾಹನ ತೌಹೀದನ್ನು ಹರಡುತ್ತೇವೆ ಎಂದು ಪ್ರತಿಜ್ಞೆ ಮಾಡುವುದರೊಂದಿಗೆ ಹಾಗೆ ಮಾಡಲು ನಾವು ಪ್ರಯತ್ನಿಸಬೇಕು. ಮತ್ತು ಈ ಪ್ರಯತ್ನವು ಈ ರಂಜಾನ್ ಮುಗಿದ ನಂತರ ಕೊನೆಗೊಳ್ಳಬಾರದು, ಬದಲಾಗಿ ವರ್ಷಪೂರ್ತಿ ಮುಂದುವರೆಯಬೇಕು. ಇದು ವರ್ಷಪೂರ್ತಿ ಮುಂದುವರೆದರೆ ನಮ್ಮ ಜೀವನದ ಉದ್ದೇಶವನ್ನು ನಾವು ಸಾಧಿಸಲು ಸಾಧ್ಯವಾಗುತ್ತದೆ. ಇದು ಇಲ್ಲದಿದ್ದರೆ ಅಲ್ಲಾಹನ ಆದೇಶದ ಮೇಲೆ, ಅವನ ಆಜ್ಞೆಯ ಮೇಲೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಜ್ಞೆಯನ್ನು ಅನುಸರಿಸಿ ಹಜರತ್ ಮಸೀಹ್ ಅಲೈಹಿ ಸಲಾಮರ ಬಯತ್ ಮಾಡಿರುವುದರಿಂದ ಯಾವುದೇ ಪ್ರಯೋಜನವಿರುವುದಿಲ್ಲ. ಆ ಉದ್ದೇಶವನ್ನು ನಾವು ಸಾಧಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅವರನ್ನು ಬಯತ್ ಮಾಡುವುದರಿಂದ ನಮಗೆ ಸಿಗಬೇಕಾದ ಅನುಗ್ರಹಗಳಿಂದ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಬಯ್ಯತ್ ಮಾಡಿಕೊಂಡು ನಾವು ನಮ್ಮಲ್ಲಿ ಒಂದು ವಿಶೇಷ ಬದಲಾವಣೆಯನ್ನು ತರಬೇಕು ಮತ್ತು ಈ ರಂಜಾನ್ನಲ್ಲಿ ಮಾಡಿದ ಪ್ರಾರ್ಥನೆಗಳ ಮತ್ತು ಗಳಿಸಿದ ಒಳಿತುಗಳನ್ನು ನಮ್ಮ ಜೀವನದ ಭಾಗವಾಗಿಸಲು ಪ್ರಯತ್ನಿಸಬೇಕು ಎಂಬುದನ್ನು ನಾವು ಯಾವಾಗಲೂ ನೆನಪಿನಲ್ಲಿಡಬೇಕು. ಹಜರತ್ ಮಸೀಹ್ ಅಲೈಹಿ ಸಲಾಂ ಹೇಳುತ್ತಾರೆ, ನೀವು ಲೌಕಿಕರಂತೆ ಇದ್ದರೆ ಅದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ನೀವು ನನ್ನ ಕೈಯಲ್ಲಿ ತೌಬಾ ಮಾಡಿದ್ದೀರಿ, ಪಶ್ಚಾತ್ತಾಪ ಮಾಡಿದ್ದೀರಿ. ನನ್ನ ಕೈಯಲ್ಲಿ ತೌಬಾ ಮಾಡುವುದೊಂದು ಮರಣವನ್ನು ಬಯಸುತ್ತದೆ. ಇದರಿಂದ ನೀವು ಹೊಸ ಜೀವನದಲ್ಲಿ ಇನ್ನೊಂದು ಜನ್ಮವನ್ನು ಪಡೆಯುತ್ತೀರಿ. ಬಯ್ಯತ್ ಹೃದಯದಿಂದ ಬರದಿದ್ದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ನನ್ನ ಬಯ್ಯತ್ ಹೃದಯದ ಒಪ್ಪಿಗೆಯನ್ನು ಬಯಸುತ್ತದೆ. ಆದ್ದರಿಂದ ಯಾರು ನನ್ನನ್ನು ಪ್ರಾಮಾಣಿಕ ಹೃದಯದಿಂದ ಸ್ವೀಕರಿಸುತ್ತಾರೋ, ತಮ್ಮ ಪಾಪಗಳಿಗೆ ಪ್ರಾಮಾಣಿಕ ತೌಬಾ ಮಾಡುತ್ತಾರೋ, ಕ್ಷಮಿಸುವವನು ಕರುಣಾಮಯಿಯೂ ಆದ ಅಲ್ಲಾಹನು ಖಂಡಿತವಾಗಿಯೂ ಅವರ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ಅವನು ತಾಯಿಯ ಹೊಟ್ಟೆಯಿಂದ ಹೊರಬಂದವನಂತೆ ಆಗುತ್ತಾನೆ. ಆಗ ದೇವದೂತರು ಅವನನ್ನು ಸಂರಕ್ಷಿಸುತ್ತಾರೆ. ಒಂದು ಹಳ್ಳಿಯಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದರೆ ಅಲ್ಲಾಹನು ಅವನ ಒಳಿತಿಗೆ ಬೆಲೆ ಕೊಟ್ಟು ಆ ಹಳ್ಳಿಯನ್ನು ನಾಶದಿಂದ ರಕ್ಷಿಸುತ್ತಾನೆ. ಆದರೆ ನಾಶ ಬರುವಾಗ ಅದು ಎಲ್ಲರ ಮೇಲೆ ಬೀಳುತ್ತದೆ. ಆದರೆ ಅವನು ತನ್ನ ದಾಸರನ್ನು ಹೇಗಾದರೂ ರಕ್ಷಿಸುತ್ತಾನೆ. ಅಲ್ಲಾಹನ ರೂಢಿ ಏನೆಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ಇದ್ದರೂ ಇತರರನ್ನು ರಕ್ಷಿಸಲಾಗುತ್ತದೆ. ಆದ್ದರಿಂದ ಇಂದಿನ ಲೋಕದ ಪರಿಸ್ಥಿತಿಯಲ್ಲಿ ನಾವು ನಮ್ಮನ್ನು, ನಮ್ಮ ಸಂತಾನಗಳನ್ನು ಮತ್ತು ಲೋಕವನ್ನು ರಕ್ಷಿಸಲು ಪ್ರಯತ್ನಿಸಬೇಕು ಮತ್ತು ಜಗತ್ತಿನಲ್ಲಿ ತೌಹೀದನ್ನು, ಏಕದೇವೋಪಾಸನೆ ಸ್ಥಾಪಿಸಲು ಪ್ರಯತ್ನಿಸಬೇಕು. ಲೋಕವನ್ನು ಅದರ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಧ್ವಜದ ಕಡೆಗೆ ತರಲು ಪ್ರಯತ್ನಿಸಬೇಕು. ಅದಕ್ಕಾಗಿ ನಾವು ನಮ್ಮಲ್ಲಿ ಸ್ಥಾಯಿಯಾದ ವಿಶೇಷ ಬದಲಾವಣೆಯನ್ನು ಉಂಟು ಮಾಡಬೇಕಾಗುವುದು. ಯಾವಾಗಲೂ ಪ್ರಾರ್ಥನೆಗಳನ್ನು ನಮ್ಮ ಜೀವನದ ಭಾಗವಾಗಿಸಬೇಕು. ಹಾಗಾದರೆ ನಾವು ನಮ್ಮನ್ನು ಮತ್ತು ಲೋಕವನ್ನು ರಕ್ಷಿಸಿಕೊಳ್ಳಬಹುದು. ಏಕೆಂದರೆ
ಜಗತ್ತು ಬಹಳ ವೇಗವಾಗಿ ನಾಶದ ಕಡೆಗೆ ಸಾಗುತ್ತಿದೆ. ದೇವನಿಚ್ಛಿಸಿದರೆ ಜಗತ್ತಿನ ಸುಧಾರಣೆಗಾಗಿ ವ್ಯವಸ್ಥೆಗಳನ್ನು ಮಾಡಬಹುದು. ಅವರ ಹೃದಯಗಳನ್ನು ತಿರುಗಿಸಿ ಅವರನ್ನು ನಾಶದಿಂದ ರಕ್ಷಿಸಬಹುದು. ಇನ್ನೇನಾದರೂ ನಾಶವು ಸಂಭವಿಸಲಿದ್ದರೆ ದೇವನು ಸತ್ಯವಿಶ್ವಾಸಿಗಳನ್ನು ಅದರಿಂದ ರಕ್ಷಿಸಲಿ. ಅದಕ್ಕಾಗಿ ದೇವನ ಅನುಗ್ರಹವು ಯಾವಾಗಲೂ ನಮ್ಮ ಮೇಲೆ ಉಂಟಾಗುವ ರೀತಿಯಲ್ಲಿ ನಾವು ನಮ್ಮ ಸತ್ಕರ್ಮಗಳನ್ನು ನಿರ್ವಹಿಸಬೇಕು ಮತ್ತು ರೂಪಿಸಿಕೊಳ್ಳಬೇಕು. ನಮ್ಮ ಆರಾಧನೆಗಳನ್ನು ಹೇಗೆ ಜೀವಂತವಾಗಿರಿಸಬೇಕು, ಅಲ್ಲಾಹನೊಂದಿಗೆ ನಾವು ಹೇಗೆ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು, ನಾವು ತತ್ವದಲ್ಲಿ ಹೇಗೆ ನಡೆಯಬೇಕು, ನಾವು ಉನ್ನತ ನೈತಿಕತೆಗಳನ್ನು ಹೇಗೆ ತೋರಿಸಬೇಕು, ನಾವು ಲೋಕದಲ್ಲಿ ತೌಹೀದನ್ನು ಹೇಗೆ ಸ್ಥಾಪಿಸಬೇಕು, ನಾವು ಲೋಕವನ್ನು ನಾಶದಿಂದ ಹೇಗೆ ರಕ್ಷಿಸಬೇಕು, ಲೋಕದ ನಾಶ ಮತ್ತು ದಾಳಿಗಳಿಂದ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಎಂಬುದರ ನಿಜವಾದ ಅರಿವನ್ನು ನಾವು ಹೊಂದುವಂತೆ ಅಲ್ಲಾಹನು ಮಾಡಲಿ. ಹಾಗಾದರೆ ಮತ್ತು ಈ ಭಾವನೆಗಳು ನಮ್ಮಲ್ಲಿ ಉಂಟಾದರೆ ಆಗ ನಾವು ಹಜರತ್ ಮಸೀಹ್ ಇಸ್ಲಾಮರ ಬಯ್ಯತ್ತಿನ ಹಕ್ಕನ್ನು ಪೂರೈಸಲು ಸಾಧ್ಯವಾಗುವುದು. ನಾವು ಈ ಬಯ್ಯತ್ತಿನ ಹಕ್ಕನ್ನು ಪೂರೈಸುವರಾಗಲಿ. ಈ ರಂಜಾನ್ ನಮಗೆ ಅನುಗ್ರಹಗಳಿಗೆ ಕಾರಣವಾಗಲಿ. ಅಲ್ಲಾಹನು ತನ್ನ ಕರುಣೆ ಮತ್ತು ಅನುಗ್ರಹದಿಂದ ನಮ್ಮನ್ನು ಅನುಗ್ರಹಿಸಲಿ. ನಮ್ಮ ರಂಜಾನಿನ ಮುಂದಿನ ದಿನಗಳಲ್ಲಿ ಮತ್ತು ಇಡೀ ವರ್ಷ ಮತ್ತು ಮುಂದಿನ ರಂಜಾನ್ನವರೆಗೆ ನಾವು ಅಲ್ಲಾಹನ ಆರಾಧನೆ ಹಕ್ಕನ್ನು ಪೂರೈಸುವರಾಗಲಿ. ಅವನ ದಾಸರ ಹಕ್ಕುಗಳನ್ನು ಪೂರೈಸುವರಾಗಲಿ. ಅಲ್ಲಾಹನು ನಮಗೆ ಅದರ ಸೌಭಾಗ್ಯವನ್ನು ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله